ಸಾಕಣ್ಲಪ್ಪ ಸಾಕು ಕಣೋ. ನಿಲ್ಸೋ ನಿಲ್ಸೋ, ಸಾಕು ಸಾಕು. ಇನ್ನು ಹಿಂದೆ ಬರಕ್ಕೆ ಹೋಗ್ಬೇಡ ಕಣಪ್ಪ, ಇಲ್ಲೇ ನಿಲ್ಸು. ಹ್ಞೂ, ಇಲ್ಲಿ ನಾನು ಇಳಿಸ್ಕೋಬೋದು ಗಣಪತಿಗೆ. ನಿಧಾನಕ್ಕೆ ಇಳಿಸ್ಕೊಂಡ್ರೆ ಆಗುತ್ತೆ. ಬರಪ್ಪ, ನೀನು ಆಫ್ ಮಾಡಪ್ಪ, ನೀನು ಗಾಡಿ ಆಫ್ ಮಾಡಪ್ಪ ಒಂದು ರೇಟು. ಹ್ಞೂ, ನಿಧಾನಕ್ಕೆ ಇಳಿಸ್ಕೊಳ್ಳೋಣ. ಅಲೇ ರಾಜು, ನಿನ್ ಕಂಡೆ ಎಲ್ಲ ಮಾಡ್ತಿದ್ಯಾ ಅಲೇ? ಒಡಗ ಒಡಗ ಮೇಲತ್ಬಿಟ್ಟು ನಿಧಾನಕ್ಕೆ ಗಣಪತಿಗೆ ಎತ್ಕೊಡು ಒಡಗು. ನಾವು ಕೆಳಗಡೆಯಿಂದ ಇಳಿಸ್ಕೊಳ್ತೀವಿ. ಸುಮ್ಮಕ್ಕೆ ನಿಂತ್ಕೊಂಡ್ಬಿಟ್ಟು ಹಂಗೆ ನೋಡ್ತಿರಲ್ರಲ್ಲ ಹುಡುಗರು ನೀವು. ಎತ್ಲಾಗೋದ್ರಲ್ಲ. ಇನ್ನು ಬೇರೆ ಮಿಕ್ದವ್ರು ಹುಡುಗರೆಲ್ಲ ಬರೀ ಮೂರೇ ಜನ ಇದೀವಲ್ಲೋ ನಾವು. ಊರು ಹುಡುಗರೆಲ್ಲ ಎತ್ಲಾಗೋದ್ರಲ್ಲ. ಯಾರಿಗೂ ಜ್ಞಾನ ಇಲ್ಕಣೆ, ಹೋಗ್ರಪ್ಪ ಅತ್ಲಾಗಿ. ಹ್ಞೂ, ಇರುವಾಗ ಎಲ್ಲರೂ ಬರುವಾಗ ಏನು ಕೆಲಸ ಇದ್ದಾಗ ಎಲ್ಲರೂ ಬಂದ್ಬಿಟ್ಟು ಸುಮ್ಕೆ ಕೂತ್ಕೊಂಡ್ಬಿಡ್ತೀರಾ. ಹ್ಞೂ, ಮಿಕ್ಕಿದ ಟೈಮು ಹಿಂಗೆ ನೋಡಿರಿ. ಈಗ ಗಣೇಶ ತಗೊಂಬಂದ್ಬಿಟ್ಟು ಹುಡುಗರು ಅತ್ಲಾಗಿತ್ಲಾಗ ಹೋಗ್ಬಿಟ್ರಲ್ಲ. ಏನು ಹುಡುಗರು ಆಗಣ. ಒಡಗಪ್ಪ, ಬಿರ್ಬಿರ್ನ ಕರ್ಕೊಂಬ ಅತ್ಲಾಗಿ. ಹ್ಞೂ, 2-3 ಜನದಿಂದ ಗಣಪತಿಗೆ ಇಳ್ಸೋಕ್ಕಾಗಲ್ಲ ಅಲ್ಲಿ. ಒಡಗು ಒಡಗು ಬರ್ತಾ ಇರ್ಕೊಂಡು ತಡಿ ಅಣ್ಣ. ಹ್ಞೂ, ಹುಡುಗರು ಅಲ್ಲಿ ಇಲ್ಲಿ ಇಳ್ಕೊಂಬಿಟ್ರು. ಬೆಳಿಗ್ಗೆ ಬೇರೆ ಗಣಪತಿಗೆ ತಗೊಂಬರೋಕ್ಕೆ ಅರ್ಜೆಂಟಲ್ಲಿ ಎಲ್ಲರೂ ಮಂತವಿಂದ ಬಂದ್ಬಿಟ್ರು ನೋಡು. ಇವಾಗ ಅಲ್ಲೆಲ್ಲ ಇಳ್ಕೊಂಬಿಟ್ರು. ತಡಿ ಬರ್ತಾರೆ. ಹ್ಞೂ, ಅದ್ಯಾಕೆ ಹಿಂಗೆ ಅರ್ಜೆಂಟ್ ಮಾಡ್ತೀಯ ಅಣ್ಣ? ಈಗ ಬರೀ 2-3 ಜನಕ್ಕೆ ಗಣಪತಿ ಇಳ್ಸೋಕ್ಕಾಗಲ್ಲ ಕಣಣ್ಣ. ಗಣೇಶಂಗೆ ಮೂರ್ತಿ ದೊಡ್ಡದಾಗೈತೆ, ಹುಡುಗರು ಬೇಕು ಕಣಣ್ಣ. ಅಲ್ಲಿ ಮೇಲ್ಗಡೆಯಿಂದ ಹತ್ತಿ ನನಗೆ ಒಬ್ಬನ ಕೈಲಿ ಎತ್ಕೊಡೋಕ್ಕಾಗುತ್ತೆ ಅಣ್ಣ. ಏನು ಹುಡುಗಾಟ ಮಾಡ್ತಾ ಇರ್ತಿದ್ಯಾ ನೀನು? ಸುಮ್ಕಿರು. ಆ ಹುಡುಗರಿಗೆಲ್ಲ ಹೋಗಿ ಕರ್ಕೊಂಬರ್ತೀನಿ. ಊರು ಹುಡುಗರೆಲ್ಲ ಬೇಕಾದಷ್ಟು ಜನ ಇದ್ದಾರೆ. ಆ ಶೇಖರಪ್ಪಂಗಾಗಲಿ ನಿಂಗಣ್ಣಂಗೆ ಅವ್ರು ಎಲ್ಲರಿಗೂ ಕರ್ಕೊಂಬರ್ತೀನಿ. ಹ್ಞೂ, ನಿಧಾನಕ್ಕೆ ಜನಗಳು ಸೇರ್ಕೊಂಬಿಟ್ಟು ನಿಧಾನಕ್ಕೆ ಇಳಿಸ್ಕೊಡ್ತೀವಿ. ಸುಮ್ಕಿರು, ಆ ಥರ ಮಾಡಬೇಡ. ಹ್ಞೂ, ಹೋಗಿ ಮಂತವಿನ್ನೇ ಕರ್ಕೊಂಬರ್ತೀನಿ ನಾನು. ಸರಿ ಆಯಿತು. ರಪ್ಪನೋಗ್ರ ಅಪ್ಪನ ಬಂದ್ಬಿಡ್ಬೇಕು. ಮತ್ತೆ ನೀನು ಅಲ್ಲಿ ಗಂಟೆ ಟೈಮ್ ಮಾಡ್ಕೊಂಡು ನಿನ್ಕೊಂಬಿಟ್ಟಿಯಾ ನೀನು. ಮತ್ತೆ ಅವ್ರ ಜೊತೆನೆ ಸೇರ್ಕೊಂಬಿಟ್ಟು ಹ್ಞೂ ಬೇಗ ಬಂದ್ಬಿಡ್ಬೇಕು. ನೋಡಲಿ, ಅವರು ಆಟೋದವರಿಗೆ ಬೇಗ ಕಳಿಸ್ಕೊಡ್ಬೇಕು ನಾವು. ಹ್ಞೂ, ಏನೇನಣ್ಣ ನೀನು ನನ್ನ ಮೇಲೆ ರೇಗಾಡ್ತಿದ್ಯಲ್ಲ ಅಣ್ಣ ನೀನು? ಅಲ್ಕಣ, ನನಗೂ ಮಂತಾವ್ ಕೆಲಸಗಳು ಬೇಕಾದಷ್ಟು ಐತೆ. ಅಂಥದ್ರಲ್ಲಿ ನಾನು ಹುಡುಗರೆಲ್ಲ ಆ ಕಡೆ ಈ ಕಡೆ ಹೋಗ್ಬಿಟ್ರು. ಪಾಪ ಅಣ್ಣ ಬೇಜಾರು ಮಾಡ್ಕೊಳುತ್ತೆ. ಇಲ್ಲಿರೋಣ ಗಣಪತಿ ಹತ್ರ, ಗಣೇಶನ ಹತ್ರ ಇರೋಣ ಅಂತ ನಾನು ಇಲ್ಲಿ ನಿನ್ಕೊಂಡಿದ್ರೆ ನೀನಣ್ಣ ನೀನು ನನ್ನ ಮೇಲೆ ರೇಗಾಡ್ತಿದ್ಯಾ? ಆಯ್ತಾಯ್ತು ಅಲ್ಕಣ. ಈ ಗಣೇಶಂಗೆ ಈಗ ನಾವು 2-3 ಜನ ಇಳ್ಸೋಕ್ಕಾಗುತ್ತೆ ಅಣ್ಣ. ಏನು ಹುಡುಗಾಟದ ಮಾತಾ? ದೊಡ್ಡ ಮೂರ್ತಿ ಬೇರೆ ಐತೆ. ತಡಿ, ಹುಡುಗರಿಗೆಲ್ಲ ಹೋಗಿ ಕರ್ಕೊಂಬರ್ತೀನಿ. ಊರು ಜನಗಳೆಲ್ಲ ಸೇರ್ಕೊಳ್ಳಿ. ಆರಾಮಾಗಿ ಜನಗಳು ಸೇರ್ಕೊಂಡ್ರೆ ನಿಧಾನಕ್ಕೆ ಆರಾಮಾಗಿ ಇಳಿಸ್ಕೋಬೋದು. ತಡಿ ಅಣ್ಣ ಒಂದು ರೇಟು, ಆ ಥರ ಮಾಡಬೇಡ. ಸರಿ ಆಯ್ತು ಕಳ್ಳ ಪಾಪ. ಒಡಗು ಎಲ್ಲರಿಗೂ ಕರ್ಕೊಂಬ ಒಡಗು. ಹ್ಞೂ, ಒತ್ತು ಮಾಡಬಾರ್ದು ಕಣಪ್ಪ. ಬಿರ್ಬಿರ್ನೆ ಅದೇನು ಕೆಲಸಗಳಿದಾವೋ ಮಾಡಿ ಮುಗಿಸ್ಕೊಂಡ್ಬಿಡ್ಬೇಕು ನಾವು. ಆವಾಗಲೇ ಆರಾಮಾಗ್ಬಿಡೋದು. ಒಡಗು ಬೇಗ. ಅಲ್ಕಳ್ಳ, ಇನ್ನೂ ಒಂದು 10-12 ಜನ ಹುಡುಗರಿಗೆ ಇಲ್ಲೇ ಬಿಟ್ಟು ಹೋಗಿದ್ದು ತಾನೇ ನಾವು ಚಪ್ರ ಎಲ್ಲ ಹಾಕೋದಕ್ಕೆ. ಆ ತೆಂಗಿನ ಗರಿಗಳೆಲ್ಲ ಹೋಗಿ ಕುಯ್ಕೊಂಬಂದ್ಬಿಟ್ಟು ಚಪ್ರ ಹಾಕ್ರಪ್ಪ ಒಂದು ಸ್ವಲ್ಪ ಬಾಳೆಕಂದವೆಲ್ಲ ಕಟ್ರೋ, ಮಾವಿನ ಸೊಪ್ಪಲ್ಲ ಅಂತ ಹೇಳೋಗಿದ್ದು ತಾನೆ. ಎತ್ಲಾಗೋದ್ರಲ್ಲ ಅವರು, ಒಬ್ರು ಕಾಣ್ತಾನೆ ಇಲ್ಲ. ಅಣ್ಣ ಏನಣ್ಣ ನನಗೆ ಕೇಳಿದ್ರೆ ನಾನು ಏನಣ್ಣ ಹೇಳೋಣ? ಈಗ ನಿನ್ನ ಜೊತೆನೆ ನಾನು ಬಂದಿದ್ದೀನಿ ತಿಪ್ಟೂರ್ಗೆ ಗಣಪತಿ ತಗೊಂಬರೋಕ್ಕೆ. ಇವಾಗ ನನಗೆ ಕೇಳಿದ್ರೆ ನಾನು ಏನಂತ ಉತ್ತರ ಹೇಳೋಣ ಹೇಳಪ್ಪ ನೀನು? ನಿನ್ನ ಜೊತೆನೆ ಬಂದಿದ್ದೀನಿ ನಾನು. ಇರಲಿ, ಇವಾಗ ಅವರು ಅದೆಲ್ಲೆಲ್ಲಿ ಹೋಗಿದಾರೋ ಏನೋ ಬರ್ತಾರೆ. ಇನ್ನೇನು ಗಣೇಶಪ್ಪನ ಕರ್ಕೊಂಬಂದಿದ್ದೀವಿ ಅಂದರೆ ಇನ್ನೇನು ಅವರು ಬರ್ತಾರಣ್ಣ. ಹೋಗ್ಬಿಟ್ಟು ಬೇಕಾದ್ರೆ ನಾವೇ ತೋಟದ ಹತ್ರ ಹೋಗ್ಬಿಟ್ಟು ಆ ರಂಗಜ್ಜಾರ ಗೌಡ್ರ ತೋಟದಲ್ಲಿ ಹೋಗ್ಬಿಟ್ಟು ಸೋಗೆಗರಿ ಎಲ್ಲ ಕುಯ್ಕೊಂಬಂದು ಚಪ್ರ ಹಾಕಿದ್ರೆ ಆಗುತ್ತೆ. ಅದೇ ಟೊತ್ತಾಗುತ್ತೆ. ತಡಿ, ಮೊದಲು ಹೋಗ್ಬಿಟ್ಟು ಹುಡುಗರು ಕರ್ಕೊಂಬರ್ತೀನಿ. ಸೋಮಣ್ಣ, ಇವ್ರಿಗೆ ನೆಚ್ಕೊಂಬಿಟ್ರೆ ಈ ಹುಡುಗರುಗಳೆಲ್ಲ ಆ ಕಡೆ ಈ ಕಡೆ ಹೋಗ್ಬಿಟ್ರು ಕೊನೆ ಇವರು. ಹ್ಞೂ, ಇನ್ನು ತಿರ್ಗಾ ಇನ್ನೊಂದು 1/2-3/4 ಗಂಟೆ ಬೇಕು ಅವರು ತಿರ್ಗಾ ವಾಪಸ್ ಬರೋದಕ್ಕೆ. ಬೇಗ ನಾವು ಕೆಲಸ ಮುಗಿಸೋಕ್ಕಾಗಲ್ಲ. ಒಂದು ಕೆಲಸ ಮಾಡೋಣ, ಈಗ ಗಣಪತಿಗೆ ಇಳಿಸ್ಬಿಟ್ಟು ಗಣೇಶಂಗೆ ಇಳಿಸ್ಬಿಟ್ಟು ನಾನು ನೀನು ಇವನು ರಾಜು ಹಂಗೆ ಇನ್ನೂ ಒಂದು 5-6 ಜನ ಇನ್ನೇನು ಹುಡುಗರು ಬರ್ತಾರೆ. ಎಲ್ಲರಿಗೂ ಕರ್ಕೊಂಬಿಟ್ಟು ಹೋಗ್ಬಿಟ್ಟು ಆ ಗೌಡ್ರ ತೋಟಕ್ಕೂ ಇಲ್ಲ ನಮ್ಮ ರಂಗಜಾರ್ ತೋಟದ ಹತ್ರನೂ ಶಂಕರಾಜಾರ್ ತೋಟದ ಹತ್ರನೂ ಹೋಗ್ಬಿಟ್ಟು ಗಣಿಕಡ್ಡಿ ತಗೊಂಬ. ನೀನೇ ನಿಮ್ದು ಐತಲ್ಲ ಗಣಿಕಡ್ಡಿ ಇನ್ನೇನು. ಹ್ಞೂ, ಆ ಗಣಿಕಡ್ಡಿ ತಗೊಂಬ. ಸೊಗೆಗರಿ ಮಾವಿನ ಸೊಪ್ಪು ಅವೆಲ್ಲ ಕುಯ್ಕೊಂಬರ. ನಮ್ಮ ಮೊದಲು ಹೋಗ್ಬಿಟ್ಟು ಹ್ಞೂ ಇವೆಲ್ಲ ಚಪ್ರ ಹಾಕ್ಬೇಕಲ್ವೇನಪ್ಪ. ಗಣೇಶಪ್ಪಂಗೆ ನಾವು ಮೂರ್ತಿ ಪ್ರತಿಷ್ಠಾಪನೆ ಎಲ್ಲ ಮಾಡ್ತೀವಿ ಅಂದರೆ ಇಲ್ಲಿ ಪೂರ ಎಲ್ಲ ಚಪ್ರ ಹಾಕಬೇಕು, ತೋರಣ ಕಟ್ಟಬೇಕು. ಹ್ಞೂ, ಏನೋ ಸುಮ್ಕೆ ಆಗ್ಬಿಡುತ್ತಾ? ಒಡಗು. ಓಹೋ ಏನರಲ್ಲ ಪಾಪ, ಗಣೇಶಪ್ಪಂಗೆ ತಗೊಂಬಂದ್ರಿ ಅನ್ರಪ್ಪ. ಅದ್ಯಾಕ್ರಲ್ಲ ಇಳಿಸ್ತಲೆ ಹಂಗೆ ನಿಂತಿದ್ದೀರಾ? ಬೆಳಿಗ್ಗೆನೇ ಹೋದವ್ರು ನೀವು, ಇನ್ನೂ ಇವಾಗ ಬರ್ತಿದ್ರಲ್ಲ ಪಾಪ. ಯಾಕೆ ಇಷ್ಟೊಂದು ತಡ ಮಾಡ್ಕೊಂಬಂದ್ರಿ? ಯಾಕೆ ಬೇಗ ಬರೋಕ್ಕಾಗಲಿಲ್ವಾ? ಏನು ಮಾಡೋದು ಜಗಣ, ಎಲ್ಲ ಕೆಲಸಗಳು ಬೇರೆ ಜಾಸ್ತಿ ಇದ್ದು ಅಲ್ಲಿ. ಹ್ಞೂ, ಗಣೇಶನ ಮೂರ್ತಿ ಹುಡ್ಕೋದಕ್ಕೇನೆ ಒಂದು 4-5 ಕಡೆ ಹೋದು. ಹ್ಞೂ, ಒಂದು ಕಡೆ ನಾನು ಹುಡುಗರು ಯಾಕೋ ಒಪ್ಪಲೇ ಇಲ್ಲ. ಈ ಡಿಸೈನ್ ಬೇಡ ನಮಗೆ, ಅದು ದೊಡ್ಡದು ಬೇಕು, ಒಂದು ಸ್ವಲ್ಪ ಚಿಕ್ಕದಾಯಿತು. ಹ್ಞೂ, ಕಲ್ಲರು ಇದು ಬೇಡ, ಬೇರೆ ಕಲ್ಲರು ಅಂತ ಹೇಳ್ಬಿಟ್ಟು ಒಂದು 4-5 ಕಡೆ ತಿರ್ಗಾಡ್ಕೊಂಡು ಆಮೇಕಿಂದ ಲಾಸ್ಟಿಗೆ ಈಗ ತಗೊಂಬಂದಿದ್ವಲ್ಲ ಈ ಗಣೇಶಪ್ಪಂಗೆ ಎಲ್ಲರೂ ಒಪ್ಕೊಂಡ್ರು. ಹ್ಞೂ, ನೋಡು ಲುಕ್ ಎಲ್ಲ ಚೆನ್ನಾಗೈತಲ್ವ? ಬಳು ಚೆನ್ನಾಗೈತೆ ಮಾತ್ರ. ಹ್ಞೂ, ಸಖತ್ತಾಗೈತೆ ಡಿಸೈನು. ಅದಕ್ಕೆ ನನಗೂ ಇಷ್ಟ ಆಯಿತು. ಇವಾಗ ತಗೊಂಬಂದು ಕೊಡೋಣ. ಹಂಗೆ ಹೋಗ್ಬಿಟ್ಟು ಇನ್ನೇನು ಹೂವು ಹಣ್ಣು ಹಂಪಲು ಇವೆಲ್ಲ ತಗೊಂಬರ್ಬೇಕೇನು? ಸುಮ್ಮನೆ ಆಗ್ಬಿಡುತ್ತೇನಣ್ಣ.
ಎಲ್ಲ ತಿರ್ಗಾಡ್ಕೊಂಡು ತಗೊಂಬರೋಷ್ಟೊತ್ತಿಗೆ ಹೊತ್ತಾಗೋಯ್ತು. ಅದರಲ್ಲೂ ಇವತ್ತು ಸಿಕ್ಕಾಬಟ್ಟೆ ಟ್ರಾಫಿಕ್ಗಳು ಬೇರೆ. ಏನು ಹಬ್ಬದ ಸಾಮಾನುಗಳು ಎಲ್ಲ ಗಣೇಶಪ್ಪನ ತಗೊಂಡು ಹೋಗೋರು, ಪೂಜೆ ಸಾಮಾನು ತಗೊಂಡು ಹೋಗೋರು ಏನು ಒಬ್ಬೊಬ್ರು ಇಬ್ಬಿಬ್ರು ಇದ್ರ ಏನು ಸಿಕ್ಕಾಬಟ್ಟೆ ಜನ ಕಣೋಣ. ಹಂಗಾಗಿ ಒಂದು ಸ್ವಲ್ಪ ತಡ ಆಯ್ತು ಕಣ್ರಣ ಆಟೆಯ ಕಳ್ಳ ಪಾಪ. ಇವಾಗ ಏನು ಹಬ್ಬದ ಟೈಮ್ ಏನು ಕಡಿಮೆ ಇರ್ತಾರ ಜನಗಳು. ಆದರೂ ಗಣೇಶಪ್ಪನ ಮೂರ್ತಿ ಮಾತ್ರ ಬಲು ಚೆನ್ನಾಗೈತೆ ಕಣಪ್ಪ, ನನಗೂ ಬಲು ಇಷ್ಟ ಆಗೋಯ್ತು. ಸರಿ ಕಣ್ರಲ್ಲ ಪಾಪ, ಹುಡುಗರೆಲ್ಲ ಎತ್ಲಾಗೋದ್ರಲ್ಲ ಕಾಣ್ತಾನೆ ಇಲ್ಲ. ಅದೇನಾಯ್ತಂದ್ರೆ ಹುಡುಗರೆಲ್ಲಾರು ಬೇಗನೆ ಒಂದು ಸ್ವಲ್ಪ ಗಣೇಶಪ್ಪನ ತಗೊಂಬರ್ಬೇಕಂತ ಎದ್ದಾಡ್ಕೆಲ್ಲದೇನೆ ಎಲ್ಲ ಗಾಡಿ ಮಾಡ್ಕೊಂಡು ಬೇಗನೆ ಬಂದ್ಬಿಟ್ಟು ಹೋಗೋದೇನೋ ಹೋಗ್ಬಿಟ್ಟು ಅಲ್ಲಿ ತಿಂಡಿ ಗಿಂಡಿ ತಿನ್ನೋಣ ಅಂತ ನೋಡಿದ್ರೆ ಅಲ್ಲಿ ಪುರ್ಸತ್ತೆ ಆಗಲಿಲ್ಲ ನಮಗೆ. ಬರೀ ಅದು ಇದು ತಗೊಳೋದು, ಗಣೇಶಪ್ಪನ ನೋಡೋದು, ಅಂಗಡಿಗಳು ಚೇಂಜ್ ಮಾಡಿ ನೋಡೋದು ಅದೇ ಆಗೋಯ್ತು. ಅದಕ್ಕೆ ಗೊತ್ತಾಗ್ಬಿಡುತ್ತೆ ಏನೋ ಬೇಡ ಅಂತ ಸುಮ್ಕೆ ಬಂದ್ಬಿಟ್ಟು ಹಂಗೆ. ಇಲ್ಲಿ ಬಂದ್ಬಿಟ್ಟು ಹುಡುಗರೆಲ್ಲ ತಿಂಡಿ ಗಿಂಡಿ ಮಾಡ್ಕೊಂಬರಕ್ಕೆ ಹೋಗಿದ್ದಾರೆ. ಇನ್ನೇನು ಬರ್ತಾರೆ. ಏನು ಮಾಡ್ತೀಯ ಹೇಳು ಪಾಪ, ಹುಡುಗರುಗಳು ರಾತ್ರಿ ಎಲ್ಲನೂ ಒಳಗಡೆ ಎಲ್ಲ ಡೆಕೋರೇಷನು ಅದು ಇದು ಮಾಡೋದ್ರಲ್ಲೇ ಪೂರಾ ಬ್ಯುಸಿ ಆಗಿಬಿಟ್ಟಿದ್ರು. ಇನ್ನು ನೋಡು ಇನ್ನೊಂದು 10-15 ಹುಡುಗರುಗಳೆಲ್ಲ ಹೇಳೋಗಿದ್ದೀವಿ. ನೀವೇನು ತಿಪ್ಟೂರ್ಗೇನು ಬರೋದು ಬೇಡ ಕಣ್ರಪ್ಪ, ನಾವು ಗಣಪತಿ ಎಲ್ಲ ತಗೊಂಬರ್ತೀವಿ, ನೀವು ಒಂದು ಸ್ವಲ್ಪ ಚಪ್ರ ಗಿಪ್ರ ಹಾಕಿ ಎಲ್ಲ ರೆಡಿ ಮಾಡ್ಕೊಳ್ರಪ್ಪ, ಮಾವಿನ ಸೊಪ್ಪು ಅವೆಲ್ಲನೂ ಕಟ್ಟಿ ಅಂತ ಹೇಳೋಗಿದ್ದೀನಿ. ಹುಡುಗರೆಲ್ಲ ಎತ್ಲಾಗ ಹೋಗಿದಾರೋ ಏನೋ ಕಾರಣ ಗೊತ್ತಿಲ್ಲ ನನಗೆ. ಸ್ವಾಗೆ ಗರಿ ಅವೆಲ್ಲ ಕುಯ್ಕೊಂಬರ್ಬೇಕು ಹೋಗಿ. ಅಲ್ಲ ಕಣ್ ಜಗಣ, ಎಲ್ಲೋಗಿದ್ದಣ್ಣ ನೀನು? ನೆನ್ನೆಯಿಂದ ಕಾಣಿಸ್ತಾನೆ ಇರಲಿಲ್ಲ. ನೀನಾಗಲಿ ಆ ನಿಂಗಣ್ಣ ಆಗಲಿ ಯಾರೂ ಬಂದಿಲ್ಲಪ್ಪ. ಬಂದುಬಿಟ್ಟು ಹಿರಿಯವರು ನೀವು ಊರವರೆಲ್ಲ ಹುಡುಗರೆಲ್ಲ ಏನೇನು ಮಾಡ್ತಿದ್ದಾರೆ, ದೇವಸ್ಥಾನ ಹತ್ರ ಎಲ್ಲ ಡೆಕೋರೇಷನ್ ಆಗೈತಾ, ದೇವ್ರ ಪೂಜೆ ಮಾಡೋದಕ್ಕೆ ಏನೇನು ವ್ಯವಸ್ಥೆಗಳು ಮಾಡ್ಕೊಂಡಿದ್ದಾರೆ, ಗಣೇಶಪ್ಪನ ತಗೊಂಬಂದ್ರ ಅವೆಲ್ಲ ಒಂದು ಸ್ವಲ್ಪ ನೋಡ್ಕೊಳ್ಳೋಣ, ಕೇಳೋಣ, ವಿಚಾರಿಸೋಣ. ನನಗೆ ಜ್ಞಾನ ಇಲ್ವೇಂದ್ರಣ್ಣ ನಿಮಗೆ? ಯಾವಾಗ್ಲೂ ಬರೀ ನಿಮ್ಮ ಕೆಲಸಗಳೇ ಮಾಡ್ಕೊಳ್ತೀರಪ್ಪ, ಬಲು ಬೇಜಾರಾಗ್ಬಿಡುತ್ತೆ. ಇಲ್ಕೊಳ್ಳಪ್ಪ, ನೆನ್ನೆಯಿಂದ ಬಂದಿದ್ದೆ ಕಣೋ. ಡೆಕೋರೇಷನ್ ಎಲ್ಲ ಮಾಡೋದಕ್ಕೆ ಒಳಗಡೆ ಎಲ್ಲ ಸ್ಟೇಜ್ ಎಲ್ಲ ಹಾಕ್ತಿರ್ಬೇಕಾದ್ರೆ ನಾನೇ ಬಂದು ನಿನ್ಕೊಂಡು ಅವೆಲ್ಲ ಸ್ಟೇಜ್ ಎಲ್ಲ ಹಾಕ್ಸಿದ್ದೀನಿ. ನೀನು ನೋಡಿದ್ರೆ ಹಿಂಗೆ ಹೇಳ್ತಿದ್ಯಲ್ಲ ಮಗ. ಸರಿ ಕಣ್ರಪ್ಪ, ಆಯಿತು. ಇವಾಗ ಏನು ಮಾಡ್ತೀಯ? ನನಗೂ ಕೆಲಸಗಳಿದ್ವು. ನಾನು ಇಲ್ಲಾಂದರೆ ನಾನು ಗಣಪತಿ ತಗೊಂಬರೋಕ್ಕೆ ನಿಮ್ಮ ಜೊತೆನೇ ಬರ್ತಿದ್ದೆ. ಇನ್ನೇನು ನೀವೇ ನೋಡ್ದು ಕಣಪ್ಪ, ನೀವು ಎಲ್ಲ ಆಟೋ ಮಾಡ್ಕೊಂಡು ಹೋಗ್ತಿದ್ರಲ್ಲ, ಟೆಂಪೋ ಮಾಡ್ಕೊಂಡು. ಅವಾಗ ನೋಡಿವು ಅಯ್ಯೋ ಹುಡುಗರೇ ಬೇಕಾದಷ್ಟು ಆಗಿದ್ರಲ್ಲ, ಜಾಗ ಸಾಕಾಗಲ್ಲ, ಸುಮ್ಕಿ ಆ ಕಡೆಯಿಂದ ಬೇರೆ ಗಣಪತಿಗೆ ಬೇರೆ ಇಟ್ಕೊಂಬರ್ತೀರಾ, ಹಂಗಾಗಿ ಜಾಗ ಸಾಕಾಗಲ್ಲ ಅಂದ್ಕೊಂಡು ನಾವು ಅತ್ಲಾಗಿ ಸುಮ್ಕ ಆಗ್ಬಿಟ್ಟೆ ಕಣ ಮಗ. ನೀವೇ ಹೋಗ್ತಿದ್ದೀರ ಅಂದಮೇಲೆ ನಾವಿನ್ನೇನಕ್ಕೆ ಅಂತ. ಇವಾಗ ಏನರಪ್ಪ, ಇವಾಗ ನಡ್ರಿ ಅದು ಏನು ಸೋಗೆಗರಿ ಅವೆಲ್ಲ ಕುಯ್ಕೊಂಬರ್ತಿರಲ್ಲ, ಮಾವಿನ ಸೊಪ್ಪು ಸೋಗೆಗರಿ ಅವೆಲ್ಲ ಕುಯ್ಕೊಂಬರ್ತಿರಲ್ಲ. ಇವಾಗ ಎಲ್ಲ ಚಪ್ರ ಎಲ್ಲ ಹಾಕೋದಕ್ಕೆ ಚಪ್ರ ಎಲ್ಲ ಹಾಕ್ಸಿ ಎಲ್ಲ ರೆಡಿ ಮಾಡಿಸ್ತೀವಿ ನಡ್ರಪ್ಪ, ಬೇಜಾರು ಮಾಡ್ಕೊಬೇಡ್ರಿ. ಏನು ಮಾಡೋಣ ಹೇಳ್ರಿ ಸೋಮಣ್ಣ? ಹೆಂಗ ಉತ್ತಮ ಆಯ್ತು ಕಳ್ಳ. ನಡಿ, ಹಂಗ ನಮ್ಮ ಜಗಣ್ಣನು ಬರ್ತೀನಂತ ಹೇಳ್ದೇನೆ ಸೋಗೆಗರಿ ಅವೆಲ್ಲ ಕುಯ್ಕೊಂಬರಕ್ಕೆ. ನಡಿಯಪ್ಪ, ನಾವೇ ಬಿರ್ಬಿನ್ನೆ ಹೋಗ್ಬಿಟ್ಟು ಕುಯ್ಕೊಂಬರೋನತ್ಲಾಗಿ. ಈ ಹುಡುಗರುಗಳು ಇಲ್ಲಿ ಗಣಪತಿಗೆಲ್ಲ ಇಳಿಸ್ಕೊಂಡು ಅದೇನು ಕೆಲಸ ಮಾಡ್ತಿರ್ತಾರ ಅವರು. ನಡಿ, ನಾವು ಹೋಗಿ ರಪ್ಪನ ಬಂದ್ಬಿಡೋನತ್ಲಾಗಿ. ಅದೊಂದು ಕೆಲಸ ಮುಗಿಸ್ಕೊಂಡ್ಬಿಟ್ರೆ 3/4% ಕೆಲಸಗಳೆಲ್ಲ ಆದಂಗೆ ಕಣೋ ನಮ್ಮದು. ಚಪ್ರ ಹಾಕ್ಬಿಡ್ಬೇಕು ಮೊದಲು. ಚಪ್ರನೇ ಹಾಕಿಲ್ವಲ್ಲ ಏಟೊತ್ತಾದ್ರು, ಅದೇ ನನಗೆ ಬೇಜಾರಾಗ್ತಿರೋದು. ಈಗೇನಾದರೂ ಆ ಗೌಡ್ರು ಅವರೆಲ್ಲ ಬಂದು ನೋಡಿದ್ರೆ ರಂಗಜ್ಜ ಅವರೆಲ್ಲ ಬೈತಾರೆ. ಅಲ್ಕೊಂಡ್ರಲ್ಲ ಪಾಪ, ನೀವು ಗಣೇಶಂಗೆಲ್ಲ ಇಡೋರು, ನೀವು ದೇವಸ್ಥಾನ ಮುಂದೆ ಮೊದಲು ಚಪ್ರ ಹಾಕಬೇಕು, ತೋರಣ ಕಟ್ಟಬೇಕು, ಬಾಳೆಕಂದವೆಲ್ಲ ಕಟ್ಟಬೇಕು. ಎಲ್ಲರೂ ಏನು ವ್ಯವಸ್ಥೆನೇ ಮಾಡಿಲ್ಲ, ನೆನ್ನೆಯಿಂದ ಏನು ಮಾಡ್ತಿದ್ರು ಅಂತ ಹೇಳ್ತಾರೆ ಕಣಪ್ಪ. ನಡ್ರಿ ಬಿರ್ಬಿರ್ನೆ ಹೋಗ್ಬಿಟ್ಟು ಚಪ್ರ ಹಾಕೋಣ ಮೊದಲು. ಸರಿ ಕಣಣ್ಣ, ಆಯಿತು. ಜಗಣ್ಣ, ಒಂದು ಕೆಲಸ ಮಾಡ್ರಿ, ಇವಾಗ ನಾನು ಮಂತಾವ್ ಹೋಗ್ಬಿಟ್ಟು ಸೀದಾ ನಮ್ಮ ಮಂತಾವ್ಲಿಂದಾನೇ ಅಲ್ಲೇ ತೋಟದ ದಾರಿ ಹತ್ರ ಆಗುತ್ತೆ, ಅಲ್ಲೇ ಗಣಿತಡ್ಡಿ ಎಲ್ಲ ತಗೊಂಡು ಬರ್ತೀನಿ ನಾನು. ನೀವು ಸೀದಾ ಗೌಡ್ರ ತೋಟನೋ ಇಲ್ಲ ನಮ್ಮ ರಂಗಜ್ಜರ ತೋಟನೋ ಅಲ್ಲೇ ಅಕ್ಕಪಕ್ಕನೇ ಅಲ್ವಾ, ಅಲ್ಲೇ ಬಂದು ನಿಂತಿರಿ. ಇನ್ನೇನು ಬರ್ತೀನಿ ನಾನು ಬೇಗ ಗಣಿ ಕಡ್ಡಿ ತಗೊಂಬಿಟ್ಟು. ಜಾಸ್ತಿ ಹೊತ್ತು ಮಾಡಕ್ಕೆ ಹೋಗ್ಬಿಡ್ರಿ ನೀವು ಮತ್ತೆ. ಅಲ್ಲಿ ನಿಂತ್ಕೊಳಕ್ಕಾಗಲ್ಲ, ಬೇಗ ಕೆಲಸ ಮುಗಿಸ್ಕೊಂಡು ಬಂದ್ಬಿಡೋಣ. ಇದಾಕ್ಲಿಲ್ಲ ಹುಡುಗರ, ಗಣೇಶಪ್ಪನ ತಗೊಂಬಂದ್ಬಿಟ್ಟು ನೀವು ಗಾಡಿ ಮೇಲೆ ನಿಲ್ಲಿಸ್ಕೊಂಡ್ಬಿಟ್ಟು ಹಂಗೆ ನಿಂತಿದ್ದೀರಲ್ರದ. ಯಾಕೆ ಗಣೇಶಪ್ಪಂಗೆ ಇಳಿಸಲ್ವಾ? ಇಳಿಸ್ರೋ ಬಿರ್ಬಿರ್ನೈ. ಇಲ್ಕಂಡು ತಡಿ ಶೇಖರಣ, ಏನು ಮಾಡೋಣ, ಹುಡುಗರುಗಳು ಆ ಕಡೆ ಈ ಕಡೆ ಹೋಗ್ಬಿಟ್ರು, ತಿಂಡಿ ಮಾಡಿರಲ್ಲ ನೋಡು. ಹಂಗಾಗಿ ಎಲ್ಲರೂ ಒಟ್ಟ ಸೇರಿ ತಡಿಯೋಣ ಬಂದು ಅಂತ ಎಲ್ಲರೂ ಆ ಕಡೆ ಈ ಕಡೆ ಹೋಗ್ಬಿಟ್ರು. ಅದಕ್ಕೋಸ್ಕರ ಕಾಯ್ಕೊಂಡು ನಿಂತಿದ್ದೀವಿ. ಇವಾಗ ಗಣೇಶಪ್ಪಂಗೆ ಇಳಿಸ್ಬೇಕಾದ್ರೆ ಹುಡುಗರು ಬೇಕಲ್ವಾ? 2-3 ಜನ ಕೈಲಿ ಇಳ್ಸೋಕ್ಕಾಗುತ್ತಾ? ಏನು ಹುಡುಗಾಟದ ಮಾತಾ? ನೀನೇ ಹೇಳು. ಮತ್ತೆ ಏನು ಹುಡುಗಾಟ ಅಂದ್ಕೊಂಡಿದ್ದೀನಪ್ಪ? ಜನಗಳು ಜಾಸ್ತಿ ಬೇಕಣಪ್ಪ. ದೊಡ್ಡ ಗಣಪತಿ ಬೇರೆ ತಗೊಂಬಂದಿದ್ರ, ಮತ್ತೆ ಹುಡುಗಾಟ ಮಾತೇ ಅಲ್ಲ, ನಿಧಾನಕ್ಕೆ ಇಳಿಸ್ಕೋಬೇಕು. ಜನಗಳಿದ್ರೆ ಆರಾಮಾಗಿ ಇಳಿಸ್ಕೋಬಹುದು. 3-4 ಜನ ಇಳಿಸ್ಕೊಳ್ಳೋದು ಮಾತೇ ಅಲ್ಲ. ತಡಿ, ಹುಡುಗರು ಹಂಗಾರೆ ಬರಲಿ ಹಂಗಾರೆ. ಶೇಖರಣ್ಣ, ಒಂದು ಕೆಲಸ ಮಾಡಿ, ಇವಾಗ ಇನ್ನೂ ಕೆಲಸಗಳಾಗಿಲ್ಲ, ಚಪ್ರ ಹಾಕಿಲ್ಲ ಅಂತ ಹುಡುಗರುಗಳು ಬಲು ಬೇಜಾರು ಮಾಡ್ಕೊಂಡಿದ್ದಾರೆ. ನೆನ್ನೆಯಿಂದ ಬಂದ್ಬಿಟ್ಟು ನೀವು ಹಿರಿಯವರು ಆಗ್ಬಿಟ್ಟು ಬಂದು ನೋಡಿಲ್ಲ, ಏನಿಲ್ಲ, ಮುಂದ್ಗಡೆ ನಿಲ್ಸ್ಕೊಂಡು ಕೆಲಸ ಮಾಡಿಸಿಲ್ಲ ಅಂತ ಬಲು ಬೇಜಾರು ಮಾಡ್ಕೊಳ್ತಿದ್ದಾರೆ. ಈಗ ನಾನು ಇವನು ನಮ್ಮ ಮಲ್ಲೇಶಪ್ಪನ ಕರ್ಕೊಂಬಿಟ್ಟು ಹಂಗೆ ಇವನು ಬರ್ತೀನಿ ಅಂತ ಹೇಳಿದ್ದಾನೆ ಪಾಪ. ಅವನು ಹುಡುಗ ಅವರೆಲ್ಲರೂ ಗಡಿ ಕಡ್ಡಿ ಅವೆಲ್ಲ ತಗೊಂಬರ್ತೀನಿ ಅಂತ ಹೇಳಿದ್ದಾರೆ.
ಹೋಗ್ಬಿಟ್ಟು ನಾವು ಚಪ್ರ ಹಾಕೋದಕ್ಕೆ ಅದೇನೇನು ಬೇಕು, ದಡಿ ಆಗಲಿ, ಗಣಿ ಕಡ್ಡಿ ಆಗಲಿ, ಮಾವಿನ ಸೊಪ್ಪಾಗಲಿ, ಅವೆಲ್ಲದನ್ನು ಏನೇನು ಬೇಕು ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ಎಲ್ಲ ತಗೊಂಬರ್ತೀವಿ. ಹೋಗಿ ತೋಟದ ಹತ್ರ ಹೋಗ್ಬಿಟ್ಟು ಎಲ್ಲ ಕುಯ್ಕೊಂಬರ್ತೀವಿ, ಸ್ವಾಗೆ ಗರಿ ಅವೆಲ್ಲ. ಅಷ್ಟರಲ್ಲಿ ನೀನು ಹುಡುಗರುಗಳು ಇನ್ನೇನು ಬರ್ತಾರೆ, ಕರ್ಕೊಂಬರಕ್ಕೆ ಹೋಗಿದ್ದಾನೆ ಅವ್ನು ರಾಜು. ಹುಡುಗರಿಗೆಲ್ಲ ಸೇರಿಸ್ಕೊಂಬಿಟ್ಟು ನಿಧಾನಕ್ಕೆ ಭಾಳ ಜವಾಬ್ದಾರಿಯಿಂದ ಗಣೇಶಪ್ಪಂಗೆ ಮೂರ್ತಿನ ಇಳಿಸ್ಬಿಟ್ಟು ಅದೇನು ಅಲ್ಲೆಲ್ಲ ರೆಡಿ ಮಾಡಿಸ್ತಿರು. ಡೆಕೋರೇಷನ್ ಹತ್ರ ಕರೆಕ್ಟಾಗಿ ನಿಲ್ಲಿಸಿಬಿಟ್ಟು ಎಲ್ಲ ಪೂಜೆ ಗೀಜೆ ಎಲ್ಲ ಮಾಡಿಸಿ ಎಲ್ಲ ರೆಡಿ ಮಾಡಿಸ್ತೀರಿ. ಅಷ್ಟರಲ್ಲಿ ನಾವು ಬರ್ತೀವಿ. ಆಮೇಲೆ ಆಳಿಗಾಳು ಎಲ್ಲರೂ ಸೇರ್ಕೊಂಬಿಟ್ಟು ಇಲ್ಲಿ ಮುಂದ್ಗಡೆನೆ ಚಪ್ರ ಎಲ್ಲ ಹಾಕಿದ್ರೆ ಆಗುತ್ತೆ. ಈಗ ಸುಮ್ಕೆ ನಿಂತ್ಕೊಂಡ್ಬಿಟ್ರೆ ಕೆಲಸ ಆಗಲ್ಲ. ಇನ್ನು ಆ ಹುಡುಗರುಗಳು ಅದು ಯಾವಾಗ ಬರ್ತಾರೋ ಏನೋ, ಅಲ್ಲಿವರೆಗೂ ಕಾಯ್ಕೊಂಡು ನಿಂತ್ಕೊಂಡ್ಬಿಟ್ರೆ ಕೆಲಸ ಆಗಲ್ಲ ಕಣಪ್ಪ. ಹಂಗೆ ಮಾಡ್ತೀವಿ, ನೀನು ಇಲ್ಲೇ ಇರು. ಸರಿ ಕಣ ಜಗಣ, ಆಯಿತು ಹಂಗಾರೆ. ಅದಕ್ಕೇನಂತೆ ಹೋಗು, ಇಲ್ಲೇ ನಿಂತಿರ್ತೀನಿ. ಅಲ್ಕಂಡ್ರಪ್ಪ, ಈ ಗಾಡಿನವ್ರಿಗೆ ಇವಾಗ ಬಾಡಿಗೆ ಏನೋ ಕೊಡ್ಬೇಕನ್ಸುತ್ತೆ. ಏನು ಕೊಟ್ಟಿದ್ದೀರೋ ಏನು ಕೊಡ್ಬೇಕಾ? ಇಲ್ಲ ಕಣಣ್ಣ ಶೇಖರಣ್ಣ, ಅವನೇನು ದುಡ್ಡು ಗಿಡ್ಡು ಏನು ಇಸ್ಕೊಂಡಿಲ್ಲ ಕಣ್ ಹೇಳು. ಪಾಪ ಅವನು ಮೊದಲೇ ಹೇಳಿದ್ದ, ಅವನು ಗಣೇಶಪ್ಪ ಮೂರ್ತಿ ತಗೊಂಬರ್ಬೇಕಾದ್ರೆ ನಂದೇ ಗಾಡಿ ತಗೊಂಬರ್ತೀನಿ, ಆದರೆ ದುಡ್ಡೇನು ಇಸ್ಕೊಳಲ್ಲ ಕಣಪ್ಪ, 1 ರೂಪಾಯಿನೂ. ನನ್ನ ಗಾಡಿನೇ ಫುಲ್ ಫ್ರೀಯಾಗಿ ಕರ್ಕೊಂಡೋಗಿ ಫ್ರೀಯಾಗಿ ಕರ್ಕೊಂಬರ್ತೀನಿ. ನೀವು ದುಡ್ಡಿನ ಬಗ್ಗೆ ಏನು ಬಾಡಿಗೆ ಏನು ಕೊಡಕ್ಕೆ ಹೋಗ್ಬೇಡ್ರಿ ಅಂತ ಮುಂಚಿತವಾಗ್ಲೇ ಹೇಳಿದ್ದ. ಅದಕ್ಕೆ ಕರ್ಕೊಂಡೋಗಿದ್ದೀವಿ. ಏನಂದರೆ ಪಾಪ ಅವನು ಬೇರೆ ಕಡೆ ಎಲ್ಲ ಹೋಗ್ಬೇಕಂತ ಇವಾಗ ಅರ್ಜೆಂಟಾಗಿ ಬಾಡಿಗೆ. ಅದಕ್ಕೋಸ್ಕರ ಒಂದು ಸೇರು ಗಣಪತಿನ ನಾವು ಇಳಿಸ್ಕೊಂಡ್ಬಿಟ್ರೆ ಅತ್ಲಾಗೆ ಬೇಗ ಅತ್ಲಾಗೆ ಆ ಹುಡುಗ ಹೋಗ್ಬಿಡ್ತಾನೆ. ಅವನಿಗೆ ಪಾಪ ನಾವು ಹಿಂಸೆ ಮಾಡೋದು ಬೇಡ. ಅದಕ್ಕೆ ಹುಡುಗರುಗಳಿಗೆ ಹೇಳಿದ್ದೀನಿ, ಇನ್ನೇನು ಬರ್ತಾರೆ. ನೀನು ಇಲ್ಲೇ ನಿನ್ಕೊಂಡ್ಬಿಟ್ಟು ಅದೇನು ಕೆಲಸ ಮಾಡಿಸ್ತಿರೋ ಹಂಗಾರೆ. ಹೇಳಲೇ ಶೇಖರಪ್ಪ, ಮತ್ತೆ ನೀನು ಹುಡುಗರು ಕರ್ಕೊಂಡ್ಬಿಟ್ಟು ಗಣೇಶಪ್ಪಂಗೆಲ್ಲ ಕರೆಕ್ಟಾಗಿ ಇಳಿಸ್ಬೇಕಪ್ಪ. ಮತ್ತೆ ನೀನು ಕೆಲ್ಸಗಳಿದಾವಂತ ಮತ್ತೆ ಹೋಗಿಗ್ಯಾ ಮಂತಾವ, ಮತ್ತೆ ನಾವು ಬರೋವರೆಗೂ ಇಲ್ಲೇ ನಿನ್ಕೊಂಡ್ಬಿಟ್ಟು ಅದು ಇದು ಕೆಲಸ ಮಾಡಿಸ್ತಿರಪ್ಪ ಹಂಗಾರೆ. ಲೇ ಜಗಣ, ಎಲ್ಲ ಹಿಂಗೆಲ್ಲ ಮಾತಾಡ್ತೀಯ ನೀನು ನನ್ನ ಬಗ್ಗೆ. ನೀನು ವರ್ಷಕ್ಕೊಂದು ಗಣೇಶಪ್ಪನ ಕೂರಿಸ್ತೀವಿ ನಾವು, ವರ್ಷಕ್ಕೊಂದ್ಸಲ ಗಣೇಶಪ್ಪನ ಗೌರಮ್ಮನ ಹಬ್ಬ ಮಾಡೋದು. ಅಂಥದ್ರಲ್ಲಿ ಕೆಲಸಗಳು ಜೀವನ ಪೂರ್ತಿ ಮಾಡೋದು ಇದ್ದೇ ಇರುತ್ತಪ್ಪ. ವರ್ಷ ಕಾಲ ಮಾಡೇ ಮಾಡ್ತಿರ್ತೀವಿ, ಮನೆ ಕೆಲಸಗಳು ಏನೋ ಇದ್ದಿದ್ದೇನೆ. ಅಂಥದ್ರಲ್ಲಿ ನಾವು ಇವಾಗ ಗಣಪತಿನೆಲ್ಲ ಪ್ರತಿಷ್ಠಾಪನೆ ಮಾಡ್ತೀವಿ ಅಂದಮೇಲೆ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿ ಗಣೇಶಪ್ಪನ ಪೂಜೆ ಮಾಡ್ಬೇಕಣಪ್ಪ. ಕೆಲಸಗಳು ಎಲ್ಲರೂ ಮಾಡಿರೇನೆ, ಬರೀ ಆ ಹುಡುಗರುಗಳೆಲ್ಲ ಮಾಡ್ತಿದಾರಂತ ಹುಡುಗರುಗಳ ಮೇಲೆ ಬಿಟ್ಬಿಟ್ರೆ ಆಗುತ್ತಾ? ಆಯಿತು ಹೋಗು, ಇವಾಗ ನೀನೊಂದು ಕೆಲಸ ಮಾಡ್ತಿದ್ಯಾ ಅಂದಮೇಲೆ ನಾನು ಮಾಡಿಸ್ತೀನಿ ಕಣ. ಹೋಗಪ್ಪ, ನಮ್ದೆಲ್ಲ ಕರ್ತವ್ಯ ಅಲ್ವೇನೋ ಅದು, ಪೂಜೆ ಮಾಡೋದವೆಲ್ಲ. ಹೋಗು, ನಾನು ಮಾಡ್ಕೊಳ್ತೀನಿ, ನೀವೇನು ತಲೆ ಕೆಡಿಸ್ಕೊಬೇಡ. ಇವಾಗ ಹೇಳಿದ್ದೀರಾ ತಾನೇ, ಇವಾಗ ಹೇಳಿದ್ದೀರಾ ಅಂದಮೇಲೆ ನಾನು ಮಾಡಲಿಲ್ಲ ಅಂದರೆ ಕೇಳಪ್ಪ. ಎಲ್ಲ ಪರಮೇಶಪ್ಪ, ನೆನ್ನೆ ಎಲ್ಲೋಗಿದ್ದಲ್ಲ ನೀನು? ಓಹೋ, ನೀನು ಮಾಡೋವೆಲ್ಲ ಇಂಥವ್ಲೆ ಕಳ್ಳ. ತಿಪ್ಟೂರಿಗೆ ಹೋಗ್ಬಾರ ಕಣಜ, ಎಲ್ಲ ಹಬ್ಬದ ಸಾಮಾನೆಲ್ಲ ತಗೊಂಬರೋಣ. ನಂದೇ ಬೈಕ್ ತಗೊಳ್ತೀನಿ, ನೀನೇನು ಬೈಕೇನು ತಗೊಳಕ್ಕೆ ಹೋಗ್ಬೇಡ, ಇಬ್ರಾಳು ಹೋಗಿ ಬಂದ್ಬಿಡ ಕಣ್ ಶಂಕರಾಜ ಅಂತ ಹೇಳೋದೇನೋ ಹೇಳ್ಬಿಟ್ಟು ನೀನು ಆಸಾಮಿ ನೀನು ಪತ್ತಿಲ್ದಂಗೆ ಹೋಗಿ ಬಂದಿಯಲ್ಲ ಪರಮೇಶಿಲೇ. ಇಂಥ ಕೆಲಸ ಮಾಡೋದಕ್ಕೆ ನೀನೇ ಬೇಕಲ್ಲ. ಇಲ್ಲ ಕಣಜ, ನಿನ್ನ ಪಾಡಿಗೆ ನೀನು ಹೋಗ್ಬಾ ಅಂತ ಹೇಳಿದ್ರೆ ನಾನು ಹೋಗಿ ಬರ್ತಿದ್ನಪ್ಪ ಹೆಂಗೆ ಆರಾಮಾಗಿ. ನಾನು ನಮ್ಮ ಅಜ್ಜಿಗೆ ಬೆಳಗ್ಗೆನೇ ಹಸ್ಗಳನ್ನ ನೀನು ನೋಡ್ಕೊಳಮ್ಮ, ಇವತ್ತು ಆ ಪರಮೇಶನ್ ಜೊತೆ ನಾನು ತಿಪ್ಟೂರಿಗೆ ಹೋಗ್ತಿದ್ದೀನಿ ಅಂತ ಹೇಳೋದೇನೋ ಹೇಳ್ಬಿಟ್ಟು ನನ್ನ ಪಾಡಿಗೆ ನಾನು ನೀನು ಕಾಯ್ಕೊಂಡು ನಿನ್ಕೊಂಬಿಟ್ರೆ ಎಷ್ಟೊತ್ತಂತಲ್ಲ ಕಾಯೋದು. 1-1:30 ಕಣೋ ಕಾಯ್ದಿದ್ದು ನಿನಗೆ. ನೀನು ಬರೋದೇನೋ ಸೂಚನೆ ಏನು ಗೊತ್ತಾಗಲಿಲ್ಲಪ್ಪ. ಅದಕ್ಕೆ ನಾನೇ ಹೋಗ್ಬಿಟ್ಟು ಹೊತ್ಲಾಗಿ ಸಾಮಾನುಗಳೆಲ್ಲ ತಗೊಂಬಂದು ಇನ್ನೇನು ಮಾಡೋಣ. ನಿನಗೆ ನೆಚ್ಕೊಂಡ್ಬಿಟ್ರೆ ಮುಗಿತು ಕಳ್ಳ ಪರಮೇಶಿ. ಆ ರಂಗಪ್ಪ ಹೇಳ್ದ ಕಣೋ ಬೆಳಗ್ಗೆನೇ. ಕಾಯ್ಕೊಂಡು ಕುಂತಿದ್ದಾಗಲೇ ನೀ ಹೇಳ್ದ, ಹಿಂಗೆ ಪರಮೇಶಪ್ಪ ಬರ್ತಾನೆ, ತಿಪ್ಟೂರಿಗೆ ಹೋಗಿ ಬರ್ತಿದ್ದೀವಿ, ಇಬ್ಬರು ಸಾಮಾನು ತಗೊಬರ್ಬೇಕು ಅಂತ ನಾನು ಹೇಳಿದೆ. ಅದಕ್ಕೆ ರಂಗಜ್ಜಿದ್ದೇವನು ಅವನು ಮಾತು ಎಲ್ಲೋ ನೆಮ್ತಿ. ಅವನು ಹೇಳೋದೊಂದು ಮಾಡೋದೊಂದು. ಅವನು ಇವಾಗ ಹೇಳ್ತಾನೆ, ಇನ್ನು ಅರ್ಧ ಗಂಟೆ ಬಿಟ್ಟರೆ ಬೇರೆ ಕಡೆ ಎಲ್ಲ ಕೆಲಸಕ್ಕೋ ಏನಾರ ಅಲ್ಲಿ ಇಲ್ಲಿ ಹೋಗಿರ್ತಾನೆ ಕಳ್ಳಾರ ಶಂಕರಪ್ಪ. ಅವನಿಗೆ ನೆಚ್ಕೊಬೇಡ, ಅವನಿಗೆ ನಿನ್ನ ಪಾಡಿಗೆ ನೀನು ಹೋಗಿ ಬಂದ್ಬಿಡು, ನನ್ನ ಮಾತು ಕೇಳು ಅಂತ ಹೇಳ್ದ. ನಾನಿದ್ದವನು ಹಂಗೇನು ಮಾಡಲ್ಲ, ಹೇಳಿದಾನದ ನಾವು ಮುಡ್ಗ ಅಂದ್ಕೊಂಡು ನಾನು ಸುಮ್ಕಾದ್ರೆ ನೋಡಪ್ಪ ಎಂಥ ಕೆಲಸ ಮಾಡಿದೆ ನೀನು. ನಮ್ಮ ರಂಗಪ್ಪ ಹೇಳ್ದಂಗೆ ಮಾಡಿಬಿಟ್ಟೆ ಕಳ್ಳ ನೀನು ಒಂಥರ. ಇಲ್ಕಂಡು ಸುಮ್ಮನೆ ಶಂಕರಾಜ, ನೀನು ಆ ರಂಗಜ್ಜ ಮಾತು ಕೇಳ್ಕೊಬಿಡು ನೀನು. ನನಗೇನು ತಿಕ್ಲೇನಂತ ಸುಮ್ಕೆ ನಿನಗೆ ಸುಳ್ಳು ಹೇಳ್ಬಿಟ್ಟು ನಾನು ಬರ್ದಂಗೆ ಹೋಗೋದಕ್ಕೆ ಏನು ಮಾಡೋಣ ಹೇಳು. ನಂದು ಪರಿಸ್ಥಿತಿನೇ ಹಂಗೆ ಇತ್ಕಣ ಜೋ. ನಾನು ಇನ್ನೇನು ಬೈಕ್ ತಗೊಂಡು ಇನ್ನೇನು ಹೊಲ್ಟಿದ್ದೆ, ಇನ್ನೇನು ಸಾಮಾನುಗಳೆಲ್ಲ ತಗೊಂಬರೋದಕ್ಕೆ. ಪಾಪ ನಮ್ಮ ಹೆಂಗಸರು ಲೀಸ್ಟ್ ಎಲ್ಲ ಚೀಟಿ ಎಲ್ಲ ಬರೆದು ಕೊಟ್ಟರು, ಸಾಮಾನುಗಳೆಲ್ಲ ತಗೊಂಬರೋದಕ್ಕೆ ಎಲ್ಲ ತಗೊಂಬರೋದಂತ ನಾನು ಹೊಲ್ಟಿದ್ದೀನಿ ಬೈಕ್ ಹಾಕೊಂಡ್ಬಿಟ್ಟು. ಆ ಸಿದ್ಲಿಂಗಣ್ಣ ಇದ್ದಾನಲ್ಲ, ಸಿದ್ಲಿಂಗಣ್ಣ ಬಂದ್ಬಿಟ್ಟು ಹಿಂಗೆ ನೀರಿನ ತೊಂದರೆ ಆಗ್ಬಿಟ್ಟೈತೆ ಕಣಪ್ಪ ನಮಗೆ. ನೀನು ಪಾಯಿಂಟು ಬಳು ಚೆನ್ನಾಗಿ ಆಗುತ್ತಂತೆ, ನೀರೆಲ್ಲ ಚೆನ್ನಾಗಿ ಸಿಗುತ್ತಂತೆ, ಊರವರೆಲ್ಲ ಹಂಗಂತಾನೆ ಮಾತಾಡ್ಕೊಳ್ತಿದ್ದಾರೆ. ಬಾರಪ್ಪ ಒಂದು ರೇಟು ಬೋರ್ ಪಾಯಿಂಟ್ ಮಾಡಿಕೊಡು, ಬೋರ್ ಕೊರಿಸ್ಬೇಕು ನಾವು ಅಂತ ಹೇಳಿರು. ನಾನಿದ್ದವನು ಇಲ್ಕಣಜ, ನನಗೆ ಪುರ್ಸತ್ತಿಲ್ಲ ಇವಾಗ. ನೀನು ಯಾವಾಗಲೂ ಬಂದ್ಬಿಟ್ಟು ತಕ್ಷಣ ಬಂದ್ಬಿಟ್ಟು ಕರೆದ ತಕ್ಷಣ ನಾನು ಬರೋಕ್ಕಾಗಲ್ಲ, ಮುಂಚಿತವಾಗ್ಲೇ ಹೇಳ್ಬೇಕು ನನಗೆ ಹಂಗೆ ಹಿಂಗೆ ಅಂತ ಹೇಳಿದೆ. ಪಾಪ ವಜ್ಜ ಬಲು ಬೇಜಾರು ಮಾಡ್ಕೊಂಡಿತ್ತು. ಯಾಕೆ ಅಳರಂಗು ಅಂತಾರ ಮಕ ಮಾಡ್ಕೊಂಡ್ಬಿಡ್ತು. ವಯಸ್ಸಾದವರು ಹಿರೇ ಮನುಷ್ಯರುಗಳು ಬಂದ್ಬಿಟ್ಟು ಏನೋ ಒಂದು ಹೇಳ್ತಿದ್ದಾರೆ ಅಂದಮೇಲೆ ಅವ್ರ ಮಾತು ಕೇಳಬೇಕಲ್ವ. ಇವಾಗ
ಮನಸ್ಸಿಗೆ ನೋವು ಮಾಡೋದಕ್ಕೆ ನನಗೆ ಇಷ್ಟ ಆಗಲಿಲ್ಲ ಅತ್ಲಾಗೆ. ತಿಪ್ಟೂರಿಗೆ ಬೇಕಾದ್ರೆ ಸಂಜೆ ಕಡೆಯಿಂದ ಹೋಗಿ ಬಂದರೆ ಆಗುತ್ತೆ, ನಡಿಯಪ್ಪ ಅತ್ಲಾಗೆ ಅಂತ ಹೇಳಿ ಆ ಪಾಯಿಂಟ್ ಮಾಡೋದಕ್ಕೆ ಹೋಗ್ಬಿಟ್ಟೆ ಕಣ್ ಶಂಕರಾಜ. ಏನು ಮಾಡೋಣ? ಹ್ಞೂ, ಆ ವಜ್ಜ ಬಲು ಅರ್ಜೆಂಟ್ ಮಾಡಿಬಿಡ್ತು ಕಣಪ್ಪ. ಹ್ಞೂ ಅಲ್ಕಳ್ಳ, ಹಂಗೆಲ್ಲ ಮಾಡೋ ನೀನು. ಒಂದು ಮಾತು ನನಗೆ ಫೋನ್ ಮಾಡಿಬಿಟ್ಟು, ಫೋನ್ ನಂಬರ್ ಇತ್ತು ತಾನೇ ನಿಂತವ, ಫೋನ್ ಇರಲ್ವಲ್ಲ, ಫೋನ್ ಮಾಡಿಬಿಟ್ಟು ಒಂದು ಮಾತು ಹೇಳ್ಬೇಕಿತ್ತು. ಶಂಕರಾಜ, ನೀನೇ ನನಗೆ ಕಾಯ್ಕೊಂಡು ನಿನ್ಕೋಬೇಡ, ಹಿಂಗೆ ಪಾಯಿಂಟ್ ಮಾಡೋದಕ್ಕೆ ಹೋಗಿದ್ದೀನಿ ನಾನು, ಕೆಲಸಗಳು ಬೇಕಾದಷ್ಟು ಐತೆ ನನಗೆ. ಹ್ಞೂ, ಈಗೇನು ಬರೋಕ್ಕಾಗಲ್ಲ, ನಾನು ಹೋದರೆ ಸಂಜೆ ಕಡೆಯಿಂದ ಹೋಗ್ತೀನಿ. ಸಂಜೆ ಕಡೆಯಿಂದ ಏನಾದರೂ ನೀನು ನನ್ನ ಜೊತೆ ಬರ್ತೀನಿ ಅಂದರೆ ಬೇಕಾದ್ರೆ ಉಳ್ಕ, ಇಲ್ಲಾಂದರೆ ನೀನು ಪಾಡಿಗೆ ನೀನು ಹೋಗ್ಬಿಟ್ಟು ಸಾಮಾನು ತಗೊಂಬರೋಜ ಅಂತ ಒಂದು ಮಾತು ಹೇಳಿದರೆ ನಾನು ತಗೊಂಬರ್ತಿರ್ಲ್ವ. ದಿನ ಬಿಡಿ ಬರೀ ಅದೇ ಕೆಲಸ ಆಗೋಯ್ತು ಕಳ್ಳ. ನಮ್ಮ ಅಜ್ಜಿ ಬಾಯಿ ಬಂದಂಗೆ ಉಗಿದ್ಬಿಡ್ತು. ಹ್ಞೂ, ಎದ್ದಾಡ್ಕದೇನೆ ಹೋಗ್ಬಿಟ್ಟು ಮನೆ ಸಾಮಾನುಗಳೆಲ್ಲ ಬೈಕಲ್ಲಿ ಹೋಗ್ಬಿಟ್ಟು ತಗೊಂಬರ್ದಲ್ಲೇ ನೀನು ನಮ್ಮ ಪರಮೇಶಪ್ಪಗೆ ನೆಚ್ಕೊಂಬಿಟ್ಟು ನೀನು ಇವತ್ತು ದಿನ ಬಿಡಿ ಬರೀ ಹಂಗೆ ಕಾಲ ಕಳೆದುಬಿಟ್ಟೆ ಅಂತ ಬೈದ್ಬಿಡ್ತು. ಹ್ಞೂ, ನೀನು ಮಾಡೋವೆಲ್ಲ ಬರೀ ಇಂಥವ್ಲೆ ಕಳ್ಳ ಪರಮೇಶಪ್ಪ ನೀನು. ನೋಡಿ ಶಂಕರಾಜ ಮಾತಾಡೋದು. ಸುಮ್ಕಿರಿ ಶಂಕರಾಜು ಅತ್ಲಾಗಿ. ನಾನು ಯಾಕಜ ನಿನಗೆ ಸುಳ್ಳು ಹೇಳೋದಕ್ಕೂ ಆಗೋಣ. ಹಿಂಗೆಲ್ಲ ಆಯ್ತು ಅಂತ ಹೇಳ್ತಿದ್ದೀನಿ, ನೀನು ನನ್ನ ಕಷ್ಟಗಳೇ ಅರ್ಥ ಮಾಡ್ಕೊಳ್ಳೋದಪ್ಪ. ನೀನು ಏನು ಮಾಡೋಣ ಹೇಳು? ಆ ಸ್ಕೂಲ್ ನೋಡ್ಕೋಬೇಕು, ಹೊಲ ತಾಲೂ ಹೋಗ್ಬೇಕು, ತೋಟ ತಾಲೂ ಹೋಗ್ಬೇಕು, ಹಿಂಗೆ ಪಾಯಿಂಟ್ಗಳು ಏನಾದ್ರು ಇದ್ರೆ ಅಲ್ಲೂ ಹೋಗ್ಬೇಕು. ಇವಾಗ ಏನು ರೈತರುಗಳು ನೆಟ್ಕೊಂಡು ಒಂದು ನೆಮ್ಕೆಯಿಂದ ಕರೀತಾರೆ ಶಂಕರಾಜ, ಅದಕ್ಕೆ ನಾನು ದುರಾಂಕಾರ ಮಾಡೋಕ್ಕಾಗುತ್ತಾ? ನೀನೇ ಹೇಳಪ್ಪ. ಹೋಗ್ಲಿ ಬಿಡೋ ಅತ್ಲಾಗಿ, ಇನ್ನೇನು ಮಾಡೋಕ್ಕಾಗುತ್ತೆ ಅತ್ಲಾಗಿ. ಹ್ಞೂ, ಅದು ಸರಿ. ಅದೇ ನೆನೆ ಅದೇ ಸಿದ್ಲಿಂಗಣ್ಣದು ಪಾಯಿಂಟ್ ಮಾಡಿಸ್ತೀನಿ ಅಂತ ಹೇಳ್ದಲ್ಲ, ಆಯ್ತಾ ಪಾಯಿಂಟು? ಬೋರ್ ಕೊಡ್ಸಿರಾ? ಏನಾರು ನೀರ್ಗೀರು ಸಿಕ್ತಾ ಏನು? ಇಲ್ಲ ಕಣ್ ಶಂಕರಾಜು, ಒಂದು 450 500 ಅಡಿಗೆ ನೀರು ಸಿಗುತ್ತಂತ ಹೇಳಿದೆ ನಾನು ಕರೆಕ್ಟಾಗಿ. ಹ್ಞೂ, ಕರೆಕ್ಟಾಗಿ 520 ಅಡಿಗೆನ ಒಂದು 3-3.25 ಇಂಚು ನೀರು ಸಿಕ್ಕೈತೆ. ಹ್ಞೂ, ಪಾಪ ಸಿದ್ಲಿಂಗಣ್ಣ ಫೋನ್ ಮಾಡಿಬಿಟ್ಟು ಬಲು ಖುಷಿ ಆಗೋಯ್ತು. ಮೊದಲನೇದು ಪಾಯಿಂಟ್ ಅಂತೆ, ಅದು ಯಾರ ಹತ್ರ ಮಾಡಿಸಿದ್ರು ಏನೋ ಫೇಲ್ ಆಗಿಬಿಡ್ತಂತೆ. ಆಮೇಕಿಂದ ಊರವರೆಲ್ಲ ಹೇಳಿದರೆ, ನಮ್ಮ ಪರಮೇಶಪ್ಪ ಬಲು ಚೆನ್ನಾಗಿ ಪಾಯಿಂಟ್ ಮಾಡ್ತಾನೆ, ನಮ್ಮ ಊರವ್ರದೆಲ್ಲ ಒಳ್ಳೆ ಸಕ್ಸಸ್ ಆಗೈತೆ, ಹೋಗು ಅವ್ನ ಕೈಲೇನೆ ಅವ್ನು ಪಾಯಿಂಟ್ ಮಾಡಿಕೊಡ್ತಾನೆ ಅಂತ ಹೇಳಿರಂತೆ. ಅದಕ್ಕೆ ಅರ್ಜೆಂಟಾಗಿ ಬಂದು ನಾನು ಅತ್ಲಾಗಿ ಇನ್ನೇನು ಅಮ್ಮನ ಹೆಸ್ರ ಮೇಲೆ ನಾನು ಮಾಡೋದು ಇನ್ನೇನು ಪಾಯಿಂಟು, ಹೋಗ್ಬಿಟ್ಟು ಪಾಯಿಂಟ್ ಮಾಡಿದೆ. ಬಲು ಒಳ್ಳೇದಾಗೈತೆ. ಹ್ಞೂ, ನನಗೂ ಖುಷಿ ಆಗೋಯ್ತು ಸದ್ಯ. ಇನ್ನೇನಿಲ್ಲ, ನಮಗೂ ಇನ್ನೇನು ಹೇಳಬೇಕು. ಹ್ಞೂ, ಏನಂದರೆ ರೈತರುಗಳು ನೆಮ್ಕೊಂಬಿಟ್ಟು ಕರೀತಾರಲ್ಲ, ಒಂದು ನೀರು ಸಿಕ್ಕಿದ್ರೆ ಸಾಕಲ್ವೇನು ಶಂಕರಾಜ? ಹೆಂಗ ವಜ್ಜ ಖುಷಿಯಾಗಿ ಫೋನ್ ಮಾಡಿ ಹೇಳ್ತು, ನನಗೂ ಒಳ್ಳೆ ಖುಷಿ ಆಗೋಯ್ತು ಕಣಿ. ಹೇಳು ಬಿಡಪ್ಪ ಅತ್ಲಾಗಿ, ಹೆಂಗ ನೀರು ಸಿಕ್ಕೈತಲ್ಲ. ಪಾಪ ವಜ್ಜ ಬಲು ಕಷ್ಟಪಟ್ಟೈತ್ ಕಣವು. ನಾನು ನೋಡ್ದಂಗೆ ಕೂಲಿ ನಾಲಿ ಮಾಡಿಬಿಟ್ಟು ಬಲು ಕಷ್ಟಪಟ್ಬಿಟ್ಟು ಏನೋ 4 ಕಾಸು ಕೂಡಿಟ್ಕೊಂಡು ಏನೋ ಒಂದು ಮಾಡೋಕ್ಕೆ ಹೋಗೈತೆ. ಹೆಂಗ ನೀರು ಸಿಕ್ಕೈತಲ್ಲ, ಏನೋ ಇವಾಗ ನೀರು ಸಿಕ್ಬಿಟ್ರೆ ಜೀವನಾಧಾರ ಏನೋ ಮಾಡ್ಕೊಬಂದು ಒಂದು ಹಸ್ಗಳ್ನಾರ ಸಾಕೋಬೋದು, ಹಸ್ಗಳ ಫಾರಮ್ ಮಾಡ್ಕೊಂಡು ಕೋಳಿ ಫಾರಮ್ ಮಾಡ್ಕೋಬೋದು, ಇಲ್ಲ ಹೂವಿಂದ ಸಸಿಗಳ್ನಾರ ಹಾಕೋಬೋದು, ತರಕಾರಿಗಳು ಹಾಕೋಬೋದು, ಸೊಪ್ಪು ಮಾರ್ಕೊಂಡಾರು ಸೊಪ್ಪುಗಳು ಹಾಕ್ಕೊಂಡು ಹಳ್ಳಿ ಕಡೆ ಸೊಪ್ಪು ಮಾರ್ಕೊಂಡು ಹೋದ್ರೂ ಜೀವನ ಆಗ್ಬಿಡುತ್ತೆ ಕಳ್ಳ ಪರಮೇಶಿ. ಇವತ್ತಿನ ಕಾಲದಲ್ಲೇನು ನೀಯತ್ತಾಗಿ ದುಡ್ಡು ತಿನ್ನೋದಕ್ಕೆ ಬೇಕಾದಷ್ಟು ದಾರಿಗಳಿದ್ದಾವೆ. ಏನಂದರೆ ಮನುಷ್ಯರುಗಳು ನಾವು ಕಷ್ಟಪಡಬೇಕು ಆಟೆಯ. ಹ್ಞೂ, ಕಷ್ಟಪಟ್ಟು ದುಡ್ದು ಮಾಡ್ತೀವಿ ಅಂದರೆ ಭಗವಂತ ಎಲ್ಲ ಕಡೆನೂ ಕೂಡ ಅನ್ನ ಕೊಡ್ತಾನೆ. ಹ್ಞೂ ಅಲ್ವಾ? ಇನ್ನೇನು ಶಂಕರಾಜ ಸಮಾಚಾರ? ಗೌರಿ ಗಣೇಶ ಹಬ್ಬ ಜೋರು. ಏನು ಮಾಮೂಲಿ ಮಾಡಬೇಕಲ್ವಲ್ಲ ಪರಮೇಶಿ, ಇನ್ನೇನು. ಹ್ಞೂ, ಇನ್ನೇನು ಗಣಪತಿ ಎಲ್ಲ ಊರಿನಲ್ಲಿ ಇಡ್ತಿದ್ದಾರಲ್ಲ ಇನ್ನೇನು. ಹ್ಞೂ, ನಾನು ಹುಡುಗರೆಲ್ಲ ಬಂದಿದ್ರು ಕಣಪ್ಪ. ನಾನು ಅಕ್ಕಿ ಇದಕ್ಕೆ ಅಂದಾನ ಎಲ್ಲ ಮಾಡ್ತಾರಲ್ಲಪ್ಪ, ಅದಕ್ಕೆ ಅಕ್ಕಿ ಎಲ್ಲ ಕೊಡಿಸ್ತೀನಿ ಕಂಡ್ರಲ್ಲ ಮಗ ಅಂತ ಹೇಳಿದ್ದೀನಿ. ಒಪ್ಕೊಂಡಿದ್ದಾರೆ. ಹ್ಞೂ, ನೀನೇನು ಕೊಡಿಸ್ತಿದ್ಯಲ್ಲ ಪರಮೇಶಿ ನೀನು? ನಾನು ಈ ಉತ್ಸವ ಎಲ್ಲ ಮಾಡಿಸ್ತಾರೆ ನೋಡು, ಅವತ್ತು ನೈಟು ಹೂವಿನ ಅಲಂಕಾರ ಎಲ್ಲ ಪೂರ ನಾನೇ ಒಪ್ಕೊಂಡ್ಬಿಟ್ಟಿದ್ದೀನಿ. ನನಗೂ ಒಳ್ಳೇದಾಗೈತೆ. ನಾನು ಹೋದ ವರ್ಷನೇ ಅಂದ್ಕೊಂಡಿದ್ದೆ, ನೋಡಪ್ಪ ನನಗೆ ಮುಂದಿನ ವರ್ಷ ಒಳ್ಳೇದಂಗೆ ಮಾಡ್ಕೊಂಡ್ರೆ ನಾನು ಮುಂದಿನ ವರ್ಷ ಏನಾದರೂ ಒಂದು ಇದು ಕೊಡ್ತೀನಿ ಕಣಪ್ಪ, ಪೂಜೆ ಮಾಡಿಸ್ತೀನಿ ಅಂತ ಎಲ್ಲ ಹೇಳ್ಕೊಂಡಿದ್ದೆ. ಹೆಂಗ ಒಳ್ಳೇದಾಗೈತೆ. ಆ ಸ್ಕೂಳೆಲ್ಲ ಮಾಡ್ಕೊಂಡು ಆ ಸ್ಕೂಲ್ ಫಾರಮ್ ಎಲ್ಲ ಮಾಡ್ಕೊಂಡಿದ್ದೀನಿ. ಒಳ್ಳೇದೇ ಆಗ್ತೈತೆ ಕಣ್ ಶಂಕರಾಜ. ಅದಕ್ಕೋಸ್ಕರ ನಾನು ಈ ವರ್ಷ ಹೂವಿನ ಅಲಂಕಾರಕ್ಕೆ ನಾನೇ ಒಪ್ಕೊಂಡಿದ್ದೀನಿ. ಏನೋ ಒಂದು ಮಾಡಿಸ್ಬೇಕಲ್ವೇನು ಶಂಕರಾಜ? ನಡಿಯಪ್ಪ, ನನಗೂ ಒತ್ತಾಯ್ತು. ತಿರ್ಗಾ ಹೋಗ್ಬಿಟ್ಟು ನಾನು ಮೋಟ್ರೆಲ್ಲ ಆನ್ ಮಾಡಿ ಬರ್ಬೇಕು. ನಡಿಯೋ, ಆ ಗೇಟ್ ವಾಲ್ ಆಫ್ ಆಗೈತೋ ಆನ್ ಆಗೈತೋ ತಿರ್ಗಾ ಹೋಗ್ಬೇಕು. ಮತ್ತೆ ನಡಿ ಬಿರ್ಬಿರ್ನೆ ಹೋಗೋಣ. ಹೋಗೋಣ ಜೋ, ನಾನು ಒಂದ್ರಿಟ್ಟು ತೋಟದ ಕಡೆ ಹೋಗಿ ಬರೋಣ, ನೋಡ್ಕೊಂಬರೋಣ ಅಂತಾನೆ ಹೋಗ್ತಿದ್ದೀನಿ. ಅಲ್ಲ 2-3 ದಿವಸ ಆಯ್ತು ಕಣ್ ಶಂಕರಾಜ. ನಾನು ಬರೀ ತಿಪ್ಟೂರಿಗೆ ಹೋಗೋದು, ಇದು ಪಾಯಿಂಟ್ ಮಾಡಕ್ಕೆ ಹೋಗೋದು, ಆ ಸ್ಕೂಲ್ ನೋಡ್ಕೊಳೋದು, ಬರೀ ಇದೇ ಆಗೋಯ್ತು ಕಣ್ ಶಂಕರಾಜ. ಹ್ಞೂ ಅಕ್ಕ, ಲೇ ಪಾಪ, ಅಲ್ಲಿ ಹೋಗ್ತಿರೋದು ನಮ್ಮ ಶಂಕರಾಜ ಪರಮೇಶಪ್ಪ ಏನು ನೋಡ್ಲಾ ಅಲ್ಲಿ? ಹ್ಞೂ ಕಣ ಜಗಣ, ಅವರೇ ಇಬ್ಬರಾಳು ಹೋಗ್ತಿರೋದು. ಇನ್ಯಾರು? ಹ್ಞೂ, ನಮ್ಮ ಶಂಕರಾಜನೇ ಪರಮೇಶಣ್ಣನೇ ಅಲ್ವಾ? ತಡಿಲ್ಲ ಒಂದ್ರಿಟ್ಟು ಅವ್ರಿಗೂ ಕರ್ಕೊಳಲ್ಲ ಜೊತೆಲೇನೆ. ಹ್ಞೂ, ಎತ್ಲಾಗೋ ತೋಟದ ಕಡೆ ನೀವು ಎತ್ಲಾಗೋ ಹೋಗ್ತೀನಂಗಿದ್ದಾರೆ. ತಡಿ ಒಂದ್ರಿಟ್ಟು ಅವ್ರಿಗೂ ಜೊತೆಲಿ ಹಾಕೋಣ. ಯೋ ಶಂಕರಾಜ, ಎಲೇ ಶಂಕರಾಜು,
ಲೇ ಪಾಪ ಪರಮೇಶಪ್ಪ ಇದ್ಯಾಕ್ಲ ಹಿಂಗೆ ಕೂಕಣ್ತಿದ್ಯಾ ಥೌ ಮುಂದ್ಗಡೆನೆ ನಿನ್ಕೊಂಬಿಟ್ಟು ಶಂಕರಾಜ ಅಂತ ಕೂಕಣ್ತೀಯಲ್ಲ. ಇಲ್ಲ ನಾನು ಯಾಕಜ ಕೂಕಣ ಏ ಬೇರೆ ಯಾರೋ ಕೂಕಣಂಗೈತೆ. ನನಗೂ ಹಂಗೆ ಕೇಳಿಸ್ತು, ತಡಿ ಒಂದ್ರೇಟು ತಿರುಗಿ ನೋಡೋಣ ಅದು ಯಾರು ಬರ್ತಿದ್ದಾರೆ, ಯಾರು ಕೂಕಣ್ತಿರಂಗಿದ್ದಾರೆ ಕಣಜ ನಿನಗೆ. ನಾನು ಯಾಕೆ ಕೂಕಣ ಮುಂದೆ ನಿಂತ್ಕೊಂಡ್ಬಿಟ್ಟು. ಹೂ ನಮ್ಮ ಜಗಣ್ಣ ಎಲೆ ಪಾಪ ಜಗಣ್ಣ ಏನಲ್ಲ ಸಮಾಚಾರ ಓಹೋ ಎಲ್ಲ ಹಿಂಗೆ ಕೂಕಣ್ತಿದ್ಯೋ ಹಾಂ ಶಂಕರಾಜ ಅಂತ ಕೂಕಣ್ತಿದ್ಯಾ. ನಾನು ನೋಡಿರಿ ಇದು ಯಾರಪ್ಪ ಮುಂದ್ಲಿಂದ ಕೂಕಣ್ತಿದ್ದಾರೋ ಈ ಗಾಳಿ ಬೇರೆ ಬೀಸ್ತಿರೋದಕ್ಕೂ ಅದಕ್ಕೂ ಯಾರು ಕೂಕಣ್ತಿದಾರಂತಾನೆ ಅನ್ನಿಸ್ಲಿಲ್ಲ. ನಾನು ಪರಮೇಶಪ್ಪ ಅಂದ್ಕೊಂಡು ಪರಮೇಶಪ್ಪಂಗೆ ಯಾಕ್ಲ ಪಾಪ ಹಿಂಗೆ ಕೂಕಣ್ತಿದ್ಯಾ ಅಂತ ಹೇಳ್ತಿದ್ದೀನಿ. ಏನಲ್ಲ ಪಾಪ ಹಿಂಗೆ ಕೂಕಣ್ತಿದ್ಯಾ, ಎಲ್ಲೋಗ್ತಿದ್ದೀರೋ? ಎಲ್ಲೋಗನ್ ಶಂಕರಾಜ, ಇಲ್ಲೇ ಒಂದ್ರೇಟು ಹುಡುಗರೆಲ್ಲ ಇನ್ನೇನು ಗಣಪತಿ ಎಲ್ಲ ಇಡ್ತಿದಾರಲ್ಲ, ಅದಕ್ಕೆ ಅಲ್ಲೆಲ್ಲ ಡೆಕೋರೇಷನ್ ಎಲ್ಲ ಮಾಡ್ತಿದ್ದಾರೆ. ಚಪ್ರ ಹಾಕೋದಕ್ಕೆ ದಡಿ ಆಗಲಿ, ಮಾವಿನ ಸೊಪ್ಪಾಗಲಿ, ಹಂಗೆ ತೆಂಗಿನ ಗರಿಗಳಾಗಲಿ ಅವೆಲ್ಲ ಏನು ಕುಯ್ಕೊಂಬಂದಿಲ್ಲ ಹುಡುಗರುಗಳು. ಅದಕ್ಕೋಸ್ಕರ ಪಾಪ ಹುಡುಗರುಗಳೆಲ್ಲ ಬೇಜಾರು ಮಾಡ್ಕೊಳ್ತಿದ್ರು. ಕೆಲಸ ಆಗಿಲ್ಲ ಕಣ. ಇನ್ನೊಂದು ಗೌಡ್ರು ಅವರೆಲ್ಲ ಬಂದ್ರೆ ಬೈತಾರೆ, ಇಷ್ಟೊತ್ತಾದರೂ ಏನರ ಮಾಡ್ತಿದ್ರ ಹುಡುಗರ ನೀವು, ನಿಮಗೆ ವಯಸ್ಸಿದ್ರೇನೆ ಏನು ಮಾಡಲ್ಲ ಕಣ್ರಪ್ಪ ಅಂತ ಎಲ್ಲ ಬೈತಾರೆ ಅಂತ ಪಾಪ ಹುಡುಗರು ಅರ್ಜೆಂಟಲ್ಲಿ ಮಾಡ್ತಿದ್ರು. ನಾವಿವಾಗ ಹಿರಿಯರು ಅಂದಮೇಲೆ ಒಂದು ಸ್ವಲ್ಪ ನಿನ್ಕೊಂಬಿಟ್ಟು ಏನಾದರೂ ಒಂದು ಕೆಲಸಗಳು ಮಾಡಿಸ್ಬೇಕಲ್ವೇನಪ್ಪ. ಅದಕ್ಕೆ ನಾನು ಇನ್ನೇನು ಒಂದು ಸ್ವಲ್ಪ ಸೋಗೆ ಗರಿ ಅವೆಲ್ಲ ಕುಯ್ಸ್ಕೊಂಡು ತಗೊಂಡು ಹೋಗೋಣ ಅತ್ಲಾಗಿ ಚಪ್ರ ಎಲ್ಲ ಹಾಕ್ಸೋಣ ಅಂತ ಹೋಗ್ತಿದ್ದೀನಿ. ನೀವೆಲ್ಲ ಹೋಗ್ತಿದ್ದೀರಾ? ಬರ್ರಿ ನೀವು ಬಿರ್ಬಿರ್ನೆ ಆಗುತ್ತೆ. ಮಾವಿನ ಸೊಪ್ಪು ಅವೆಲ್ಲ ಕುಯ್ಕೊಂಬರ್ರಿ ನೀವು ಬೇಗ ಅತ್ಲಾಗ ಹೋಗ್ಬಿಡೋಣ. ಹೆಂಗ ಒಳ್ಳೆ ಟೈಮಿಗೆ ಸಿಕ್ಕಿದ್ದೀರಾ, ಜನ ಬೇಗ ಮಾಡ್ಕೊಂಡು ಹೋಗ್ಬಿಡೋಣ ಅತ್ಲಾಗಿ. ಯಾಕ್ಲಪ್ಪ ಜಗಣ ಹಂಗಾರೆ ಚಪ್ರ ಗಿಪ್ರ ಏನು ಹಾಕಿಲ್ಲ ಈ ಹುಡುಗರು ಅಲ್ಕಡ್ರು. ಎಲ್ಲ ನೆನ್ನೆಯಿಂದಾನು ಅಲ್ಲಿ ದೇವಸ್ಥಾನ ಮುಂದೆ ಇವ್ರು ಏನು ಮಾಡ್ತಿದಾರಂತ ಗೊತ್ತಾಗ್ಲಿಲ್ವಲ್ಲ. ನೆನ್ನೆ ಬೆಳಗ್ಗೆಯಿಂದಾನು ಅಲ್ಲೆಲ್ಲ ತೊಳೆಯೋದು, ಕ್ಲೀನ್ ಮಾಡೋದು, ಡೆಕೋರೇಷನ್ ಮಾಡೋದು ಎಲ್ಲ ಬರೀ ಅಲ್ಲೇ ಹುಡುಗರೆಲ್ಲ ಊರು ಹುಡುಗರೆಲ್ಲ ಅಲ್ಲೇ ಇದ್ರಪ್ಪ. ಮತ್ತೆ ಇನ್ನೇನು ಮಾಡ್ತಿದ್ರು ಅಂತ ಕಾಣೋದು ಇವರು. ಒಂದು ಚಪ್ರ ಹಾಕಿಲ್ಲ ಅಂದಮೇಲೆ ಅಲ್ಲ ಅದು ಸರಿ ಆಯಿತು ಹಾಕೋಣಂತೆ. ಬೇಕಾದ್ರೆ ಈಗ ಗಣೇಶಪ್ಪನ ತಗೊಂಬರಿಲ್ಲಪ್ಪ, ಅದನ್ನು ಹೋಗತ್ಲಾಗ ತಗೊಂಬರ್ತೀವತ್ಲಾಗ ನಾವೇನೇನೆ. ಏ ಶಂಕರಾಜ, ಈ ಹುಡುಗರಿಗೆ ನೆಚ್ಕೊಂಡ್ಬಿಟ್ರೆ ಮುಗಿತ್ ಕಣ್ ಶಂಕರಾಜ, ಇವರು ಮಾಡಲ್ ಕಣ್ ಶಂಕರಾಜ ಇವರು. ಅತ್ಲಾಗಿತ್ಲಾಗ ಹೋಗ್ಬಿಡ್ತಾರೆ. ಬಿರ್ಬಿರ್ನೆ ಮಾಡಬೇಕು, ಎಲ್ಲ ವ್ಯವಸ್ಥಿತವಾಗಿ ನೀಟಾಗಿ ಮಾಡಬೇಕು ಅನ್ನಂಗಿಲ್ಲ. ಇಲ್ಲ ನಾವು ನಿಮ್ಮಂಗೆ ಹುಡುಗರಿದ್ದಾಗ ಹೆಂಗ್ ಮಾಡ್ತಿದ್ರು ಗೊತ್ತೇ ಅಂದ್ರಲ್ಲ. ಅಯ್ಯ ಅದ್ರ ಕಥೆಗೆ ಬೇರೆ ಮಾಡ್ತಿದ್ವಿ. ಏನ್ ಶಂಕರಾಜ ನಿಮ್ಗೆಲ್ಲ ಕರ್ಕೊಂಡ್ತಿದ್ವಾ ನಾವು? ಹಂಗೆ ಮಾಡ್ತಿರಲ್ವೇನು ಶಂಕರಾಜ ನಾವು? ಎಲ್ಲ ಸುಮ್ನೀರ್ ಪರಮೇಶಣ್ಣ, ನನಗೆ ಗೊತ್ತಿಲ್ವೇ ನೀನು? ಓಹೋ ನೀನು ನಿನ್ನ ಜೊತೆ ಇದ್ದಾರೆ ಈಗ ಪಾಪ ಈ ಗಂಗಣ್ಣ ನಿಂಗಣ್ಣ ಇಂಥವ್ರೆಲ್ಲ ಮಾಡಿದ್ದಾರೆ. ನೀನು ಸುಮ್ಕೆ ಮುಂದಕ್ಕೆ ನಿಂತ್ಕೊಂಡ್ಬಿಟ್ಟು ಹಿಂಗೆ ಆಟ ಆಡ್ಕೊಂಡು ಏನು ಕೆಲಸ ಮಾಡ್ದಲೆ ಕಳ್ಳಾಟ ಮಾಡ್ಕೊಂಡು ಹೋಗ್ತಿದ್ದೆ ಕಣ್ ಹೇಳು. ನನಗೇನು ಗೊತ್ತಿಲ್ಲ ಅಂದ್ಕೊಂಡಿದ್ಯಾ? ಇವಾಗ ನನಗೆ ನೀನು ಹಿಂಗೆ ಹೇಳ್ತಿದ್ಯಾ? ಮಾಡ್ತೀವಿ ನಾವು, ಏನು ಮಾಡೋಣ ಹೇಳಪ್ಪ. ಹುಡುಗರು ಅತ್ಲಾಗಿತ್ಲಾಗ ಹೋಗಿದ್ದಾರೆ, ಇನ್ನೇನು ಮಾಡ್ತಿದ್ದಾರೆ ಸಾಮಾನ್ಯಕ್ಕೆ. ಇನ್ನೇನು ಅವರೆಲ್ಲ ಡೆಕೋರೇಷನು ಗಣಪತಿಗೆಲ್ಲ ಇಳಿಸ್ಕೊಂಡು ಎಲ್ಲ ಕೆಲಸ ಮಾಡ್ತಿದ್ದಾರೆ ಪಾಪ. ನೆನ್ನೆಯಿಂದ ಒಂದೇ ಸಮನೆ ಮಾಡಿದ್ದಾರೆ ಎಲ್ಲರೂ. ಏನು ಮಾಡೋಣ ಹೇಳಪ್ಪ. ಇವಾಗ ಆಯಿತು, ಏನು ಒಂದು ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆಗುತ್ತೆ ಆಟೆಯ, ನಡ್ರಿ ಏನೂ ಆಗಲ್ಲ. ಅಲ್ಕೊಂಡ್ರಲ್ಲ ಪಾಪ, ಮುಂಚಿತವಾಗ್ಲೇ ನಮ್ಗೊಂದು ಮಾತು ಹೇಳಿದ್ರೆ ನೀವೇನು ಬರೋ ಅವಶ್ಯಕತೆ ಇರ್ತಿರಲಿಲ್ಲ. ನಾನು ಶಂಕರಾಜನೇನೆ ಸೋಗೆ ಗರಿಗಳೆಲ್ಲ ಕುಯ್ಕೊಂಡು ಆರಾಮಾಗಿ ಬರ್ತಿದ್ವಪ್ಪ. ಹೆಂಗಿದ್ರು ತೋಡ್ತಾವ್ ಬಂದಿದ್ದು. ಹಂಗೆ ಮಂತವಿಂದ ಬರ್ಬೇಕಾದ್ರೆ ಒಂದ್ರಿಟ್ಟು ನಮ್ಮ ಶಂಕರಾಜಾರದೇ ಗಣಿ ಕಡ್ಡಿ ಇತ್ತು. ಗಣಿ ಕಡ್ಡಿ ತಗೊಂಬಂದಿದ್ರೆ ಗಣಿ ಕಡ್ಡಿಲೇನೆ ಸೋಗೆ ಗರಿ ಎಲ್ಲ ಕುಯ್ಕೊಂಡ್ ಬರ್ತಿದ್ವು. ಅದೇ ಟೊತ್ತಾಗೋದು. ಏನು ಶಂಕರಾಜ ನಮಗೆ ಗೊತ್ತಿಲ್ಲ ಏನಿಲ್ಲ, ನಮ್ಗೇನಪ್ಪ ಗೊತ್ತು. ಅದು ಸರಿ ಕಳ್ಳ ಪಾಪ ಜಗಣ. ಇವಾಗ ಸೋಗೆ ಗರಿಗಳೇನೋ ಕುಯ್ಕೊಂಡು ಹೋಗೋದೇನು ತೊಂದರೆ ಇಲ್ಲ. ಇವಾಗ ನನಗೇನು ಸಮಸ್ಯೆ ಆಗ್ತಿದೆ ಅಂದರೆ ಈಗ ಸೋಗೆ ಗರಿ ಎಲ್ಲ ಕುಯ್ಕೊಂಡು ಹೋಗೋದಕ್ಕೆ ಗಣಿ ಕಡ್ಡಿ ಬೇಕಲ್ಲನಪ್ಪ. ಗಣಿ ಕಡ್ಡಿನಾರು ತಗೊಂಬಂದಿದ್ದೀರಾ ನೀವು? ಸುಮ್ಕೆ ಬಂದ್ಬಿಟ್ಟಿದ್ದೀರಾ. ಇಲ್ಲಿ ಬಂದ್ಬಿಟ್ಟು ನೀವು ಸೋಗೆ ಗರಿ ಎಲ್ಲ ಕುಯ್ಕೊಂಡು ಹೋಗ್ಬೇಕಾದ್ರೆ ಎತ್ಲಾಗಿಂದ ಕುಯ್ಕೊಂಡು ಹೋಗೋಕ್ಕಾಗುತ್ತೆ ಹೇಳ್ರಿ? ಮೊದ್ಲಿಂದಾನೆ ಮಂತಾವ್ಲಿಂದಾನೆ ಬರೋದು ಬಂದಿದ್ದೀರಾ, ಗಣಿ ಕಡ್ಡಿ ಕೈಲಿ ಇಟ್ಕೊಂಬರ್ಬೇಕಿತ್ತಾನೆ. ಏನ್ ಶಂಕರಾಜ ಕಂಡ್ರಲ್ಲ ಪಾಪ, ಎಂತ ಕೆಲಸ ಮಾಡಿದಿರೋ ನೀವು? ಸೋಗೆ ಗರಿ ಕುಯ್ಕೊಂಡು ಹೋಗೋದಕ್ಕೆ ಗಣಿ ಕಡ್ಡಿ ಬೇಕಲ್ವೇಂದ್ರಲ್ಲ. ಗಣಿ ಕಡ್ಡಿನಾರ ಇಟ್ಕೊಂಬಂದಿದ್ರೆ ಹೆಂಗ ಅತ್ಲಾಗಿ ರಪ್ಪನ ಬಿರ್ಬಿರ್ನ ನಾನೇ ಕುಯ್ದು ಕೊಡ್ತಿದ್ದೆ. ಅತ್ಲಾಗಿ ಹೆಂಗ ಬೇಗ ಆಗ್ಬಿಡೋದಪ್ಪ. ಮಾವಿನ ಸೊಪ್ಪು ಸೋಗೆ ಗರಿ ಇವೆಲ್ಲ ಕುಯ್ಕೊಂಡು ಹೋಗ್ಬೋದಿತ್ತಲ್ರೋ. ಇಲ್ಲ ಕಣ ಶಂಕರಾಜ, ಗಣಿ ಕಡ್ಡಿ ನಮ್ದೇನಿರಲ್ಲ. ಅದಕ್ಕೋಸ್ಕರ ಇವನು ಸೋಮಣ್ಣ ಇದ ನೋಡು, ಇವನ ಮಗ ಯಾರು ಬಸವರಾಜಣ್ಣನ ಮಗ ಸೋಮಣ್ಣ ಇದಾನಲ್ಲ, ಸೋಮಣ್ಣಗೆ ಹೇಳಿದ್ದೀನಿ. ಅವನು ಸೀದಾ ಮಂತಾವಲಿಂದಾನೆ ಗಣಿ ಕಡ್ಡಿ ಹತ್ಕೊಂಡು ನಾನು ರಂಗಜಾರ ತೋಟ ಇಲ್ಲ ಗೌಡ್ರ ತೋಟದ ಹತ್ರ ನಿಂತಿರ್ತೀನಿ. ಇನ್ನೇನು ಅಕ್ಕಪಕ್ಕ ತೋಟ ಅಲ್ವಾ, ಅಲ್ಲೇ ನಿಂತಿರ್ತೀನಿ. ಸೋಗೆಗರಿ ಅಲ್ಲೇ ಕೊಯ್ದ್ರೆ ಆಗುತ್ತೆ, ನೀವು ಬೇಗ ಬಂದ್ಬಿಡ್ರೋಣ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನಾವು ಹೋಗ್ತಿದ್ದೀವಿ. ಗಣಿ ಕಡ್ಡಿದ್ದೇನು ಸಮಸ್ಯೆ ಇಲ್ಲ, ಅವ್ನು ತಗೊಂಡು ಹೋಗಿರ್ತಾನೆ ಈಟತ್ತಿಗೆ. ಬರ್ರಿ ಹೋಗೋಣ ಬಿರ್ಬಿರ್ನೆ. ಹಂಗಾರೆ ಏನು ತೊಂದರೆ ಇಲ್ಲ ಕಣ್, ಬರೋಲ್ಲ ಮಗ. ಗಣಿ ಕಡ್ಡಿ ಇದ್ರೆ ಅಂತ ಹೇಳಿದ್ರೆ ನಾನೇ ಕುಯ್ದು ಕೊಡ್ತೀನಿ, ತಗೊಂಡು ಹೋಗಂದ್ರೆ ಆಗುತ್ತೆ. ಬರ್ರಿ ಹೋಗೋಣ, ಬಿರ್ಬಿರ್ನೆ ಹೋಗೋಣ. ಬರ್ರಪ್ಪ, ಒತ್ತು ಮಾಡಿಬಿಡ್ರಿ. ಹೆಂಗೋ ಮೊದಲೇ ಒತ್ತಾಗೈತಂತ ಹೇಳ್ತಿದ್ದೀರಾ.
ಈ ಜಗಣ್ಣನೂ ಆ ಗಂಗಣ್ಣ ಅವಾಗಲೇ ನೀನು ಬರ್ತೀವಿ ಅಂತ ಹೇಳ್ಬಿಟ್ಟು ಈಟೊತ್ತಾದ್ರೂ ಬರಲಿಲ್ವಲ್ಲ, ಏನಪ್ಪ ಮಾಡೋದು? ಗಣಿ ಕಡ್ಡಿ ತಗೊಂಡು ಹೋಗಿರ್ಲ ಪಾಪ, ಇನ್ನೇನು ಬರ್ತೀವಿ ನಾವು ಇಂದ್ಲಾಸನೆ ಅಂತ ಹೇಳ್ಬಿಟ್ಟು ಏನಪ್ಪ ಮಾಡೋದು? ಒತ್ತು ಬೇರೆ ಆಗೋಯ್ತು. ಇವರಿಗೆ ನೆಚ್ಕೊಂಬಿಟ್ಟು ನಿನ್ಕೊಂಬಿಟ್ರೆ ಆಗಲ್ಲ, ಇವತ್ತು ಕೆಲಸ ಮುಗ್ದಂಗೆ. ಹ್ಞೂ, ಒತ್ತಾಗ್ಬಿಡುತ್ತೆ. ಆಮೇಕಿಂತ ಬಂದು ಬೇಕಾದ್ರೆ ಅವರು ಸೋಗೆಗರಿ ಹತ್ಕೊಂಡು ಹೋದ್ರೆ ಆಗುತ್ತೆ. ಅಷ್ಟರಲ್ಲಿ ನಾನೇ ಹತ್ಲಕ್ಕೆ ಸೋಗೆಗರಿಗಳನ್ನ ಕೊಯ್ದಿರ್ತೀನಿ. ಹ್ಞೂ, ಇಲ್ದಿದ್ರೆ ಸರಿ ಆಗಲ್ಲ. ಹ್ಞೂ, ಒತ್ತಾಗ್ಬಿಡುತ್ತೆ ಮತ್ತೆ. ಹಾಂ, ಆ ಜಗಣ್ಣನೂ ಗಂಗಣ್ಣ ಬಂದಿದ್ರು ಆಗ್ತಿತ್ತು. ಹ್ಞೂ, ನಾನೇ ಮುಂಚಿತವಾಗಲೇ ಕುಯ್ತಿರೋದು. ಗೌಡ್ರಿಗೂ ಒಂದು ಮಾತು ಕೇಳಬೇಕಿತ್ತು. ಈಗ ಗೌಡ್ರು ತೋಟದಲ್ಲೇ ಸ್ವಾಗೆಗರಿ ಎಲ್ಲ ಕುಯ್ತಿರೋದು. ಅವ್ರಿಗೆ ಹೇಳ್ದಂಗೆ ನಾವು ಸ್ವಾಗೆಗರಿಗಳನ್ನು ಕುಯ್ದ್ರೆ ಅವರು ಬಂದುಬಿಟ್ಟು ಸುಮ್ಕೆ ರೇಗಾಡಿದ್ರೆ ಏನು ಮಾಡೋಣ? ಕೇಳ್ದಂಗೆ ಹಿಂಗೆಲ್ಲ ಕುಯ್ಕೊಂಡು ಹೋಗ್ತಿರಲ್ರಲ್ಲ ಪಾಪ ಅಂತ ಹೇಳಿದ್ರೆ, ಹಾಂ, ಅವ್ರು ಬರಲಿ ಅಂತ ಕಾಯ್ಕೊಂಡೆ ನಿನ್ಕೊಂಬಿಡೋಣ ಅತ್ಲಾಗಿ ಇನ್ನೇನು ಮಾಡೋಣ? ಇಲ್ಲ ಅಂದರೆ ಸುಮ್ಕೆ ಅತ್ಲಾಗಿ ಮತ್ತೆ ಬಂದು ಅವ್ರು ಬರೋದು, ನಾನು ಕುಯ್ದಿರೋದು ಸ್ವಾಗೆಗರಿಗಳನ್ನ, ಆಮೇಕಿಂತ ಗೌಡ್ರು ಬರೋದು, ಅವ್ರೇನಾದರೂ ಹೇಳೋದು, ಇವೆಲ್ಲ ತಲೆನೋವೇ ಬೇಡ ಅತ್ಲಾಗಿ. ಬರಲಿ ತಡಿ ಅತ್ಲಾಗಿ ಇನ್ನೇನು ಮಾಡೋಣ? ಹೋ, ಇವ್ರಿಗೆ ಎಷ್ಟೋ ತಪ್ಪು ಕಾಯೋದು ಇವ್ರೇನು ಬರಲ್ಲ ಕಣಪ್ಪ ಇವರು. ನನಗೂ ಬಲು ಬೇಜಾರು ಮಾಡಿಸ್ತಾರಪ್ಪ ಇವ್ರು ಬರಲ್ಲ ಇವತ್ತು. ಸಾಮಾನ್ಯಕ್ಕೆ ಇವತ್ತೇನು ಬರಲ್ಲ ಇವರು, ನನಗೆ ಗೊತ್ತಾಗೋಯ್ತು. ಅದು ಎಲ್ಲಿ ಹೋದ್ರು ಏನೋ ಗೊತ್ತಿಲ್ಲ. ಏನು ತಿರ್ಗಾ ಗಣೇಶನ ಮೂರ್ತಿ ಬೇರೆ ಇಳಿಸ್ಬೇಕಂತ ಹೇಳ್ತಿದ್ರು. ಹುಡುಗರು ಬರಲಿಲ್ಲ ಅಂತ ಏನಾರು ಇವರೇ ಇಳಿಸ್ಕೊಂಡು ನಿನ್ಕೊಂಬಿಟ್ರೆ ಏನೋ? ಬರುವಾಗಲೇ ಬರಲಿ, ಇನ್ನೇನು ಮಾಡೋಕ್ಕಾಗುತ್ತೆ? ಅಲ್ಲ, ಕೊಯ್ದು ಬಿಡ್ತೀನಿ ಇನ್ನೇನು ಸ್ವಾಗೆಗರಿಗಳನ್ನ, ಏನು ತೊಂದರೆ ಏನಾಗಲ್ಲ. ಅಮ್ಮಮ್ಮ ಅಂದರೆ ಗೌಡ್ರು ಇನ್ನೇನು ಹೇಳ್ತಾರೆ ಹೇಳ್ರಿ? ಇನ್ನೇನು ಗಣಪತಿಗೆ ಗೌಡ್ರೆ ಇನ್ನೇನು ಅಲ್ಲಿ ಗಣೇಶನ ಮುಂದೆ ಚಪ್ರ ಹಾಕೋದಕ್ಕಂತ ಹೇಳಿದ್ರೆ ಆಯಿತು ನಮ್ಮ ಗೌಡ್ರು. ಅದಕ್ಕೆಲ್ಲ ಪಾಪ ಕುಯ್ಕೊಂಡು ಹೋಗು, ಅದೆಷ್ಟು ಬೇಕು ಅಷ್ಟು ಅಂತ ಗೌಡ್ರೆ ಹೇಳ್ತಾರೆ. ಅವರೇ ತಾನೇ ಗೌಡ್ರುಗಳು ಹೇಳಿರೋದು. ಎಲ್ಲ ದೇವ್ರ ಕಾರ್ಯ ಎಲ್ಲ ಮಾಡ್ರಪ್ಪ, ಚಪ್ರ ಗಿಪ್ರ ಎಲ್ಲ ಹಾಕಿ ಗಣೇಶನ ಕೂರಿಸಿ ಚೆನ್ನಾಗಿ ಮಾಡ್ರಪ್ಪ, ನಾವು ಎಲ್ಲ ಸಪೋರ್ಟಿವ್ ಆಗಿರ್ತೀವಿ ಅಂತ ಅವರೇ ಹೇಳಿದ್ದಾರೆ. ಅಂಥದ್ರಲ್ಲಿ ನಾನು ಇನ್ನೇನು ಭಯ ಬೀಳೋಣ? ಹೋಗಿ ಕುಯ್ಕೊಂಡು ಹೋಗೋಣ ಇನ್ನೇನು. ಬಂದರೆ ಬೇಕಾದ್ರೆ ನಾನೇ ಹೇಳ್ತೀನಿ, ಕೇಳಿದ್ರೆ ಯಾರಾದರೂ. ನಮ್ಮ ಗೌಡ್ರು ತೋಟದಲ್ಲಿ ಮಾತ್ರ ಸ್ವಾಗೆಗರಿಗಳು ಮಾತ್ರ ಬಲು ಚೆನ್ನಾಗಿದ್ದಾವೆ. ಚಪ್ರ ಹಾಕೋದಕ್ಕೆ ಮಾತ್ರ ಸಖತ್ತಾಗಿದ್ದಾವೆ. ಒಂದೇ ಒಂದು ಇದಾಗಿಲ್ಲ ಮಾತ್ರ. ಗೌಡ್ರೆ, ತೋಟದಲ್ಲಿ ಏನಾದರೂ ನಿಮ್ಗೆ ಏನಾದ್ರು ಶಬ್ದ ಏನಾರು ಬರ್ತೈತೇನ್ರಿ ಗೌಡ್ರೆ? ಯಾರೋ ಮಾತಾಡ್ತಿರಂಗೆ, ತೆಂಗಿನ ಮರದಲ್ಲಿ ಸೋಗೆಗರಿನ ಏನೋ ಶಬ್ದ ಮಾಡ್ತಿರಂಗೆ ಕೇಳಿಸ್ತಿಲ್ವಾ? ಹಾಂ, ನೋಡ್ರಿ, ನನಗೆ ಹಂಗೆ ಕೇಳಿಸ್ತೈತೆ. ನಿಮ್ಗೇನಾದ್ರು ಕೇಳಿಸ್ತೈತೇನೋ? ಇಲ್ಲ, ಹ್ಞೂ ಕಳ್ಳ ರಂಗಜ್ಜ, ನನಗೂ ಕೇಳಿಸ್ತಿತ್ತು. ನಾನು ಯಾರೋ ಏನೋ ಅಂದ್ಕೊಂಡು ಸುಮ್ಕಾದ್ನಪ್ಪ. ನಿನಗೂ ಒಂದು ಮಾತು ಕೇಳೋಣ ಅಂದ್ಕೊಂಡೆ, ಅಷ್ಟರಲ್ಲಿ ನೀನೇ ಹೇಳ್ದಪ್ಪ. ಯಾರಂತ ಗೊತ್ತಾಗ್ತಿಲ್ಲ ಕಳ್ಳ. ಬಾರ್ಲ ನೋಡ್ಕೊಂಬರೋಣ, ಅದು ಯಾರಿದ್ದಾರೆ ತೋಟದಲ್ಲಿ? ಅಲ್ಲ ರಂಗಜ್ಜ, ಇವನು ನಮ್ಮ ಸೋಮಣ್ಣ ಅಲ್ವಲ್ಲ ಇವನು? ಲೇ ಸೋಮಣ್ಣ, ಇಲ್ಲ ಇದೇ ಹಾಕಲ್ಲ ಹಿಂಗೆ ಸೋಗೆಗರಿಗಳನ್ನ ಕುಯ್ತಿದೀಯೋ? ಇಲ್ಲ ಕೇಳ್ದಂಗೆ ಈ ಹುಡುಗ ಬಂದ್ಬಿಟ್ಟು ತೋಟದ ಒಳಗಡೆ ಬಂದ್ಬಿಟ್ಟು ಗರಿ ಎಲ್ಲ ಕುಯ್ತಿದ್ದಾನಲ್ಲ ರಂಗಪ್ಪ. ಯಾಕ್ಲ ಪಾಪ ಸೋಗೆಗರಿ ಇವಾಗೋ? ಏನಕ್ಲ ಇವೆಲ್ಲ ನಿಂದು? ಅಂದ್ಕೊಂಡಂಗೇನೆ ನಮ್ಮ ಗೌಡ್ರು ರಂಗಜ್ಜ ಇಲ್ಲೇ ಇದ್ದಾರೆ. ಸರಿ ಕಣ, ಆಯ್ತು ಬಿಡು ಹೆಂಗ. ಉತ್ತಮ ಆಯಿತು ಹೆಂಗ, ಹೇಳದ್ ಬಿಡೋಣ. ಗೌಡ್ರೆ, ಬೇಜಾರು ಮಾಡ್ಕೊಬೇಡ್ರಿ ಕಣ್ರಿ ಗೌಡ್ರೆ. ಸೋಗೆಗರಿಗಳನ್ನ ಕುಯ್ತಿದ್ದೀನಿ. ನಂದು ತಪ್ಪಾಯಿತು. ನಿಮಗೆ ಕೇಳ್ದಂಗೆ ನಾನು ಸೋಗೆಗರಿ ಕುಯ್ತಿರೋದು. ಆದರೆ ಏನು ಮಾಡೋಣ, ತೋಟದಲ್ಲೆಲ್ಲ ನಾನು ಹುಡ್ಕಾಡ್ದೆ. ಗೌಡ್ರು ರಂಗಜ್ಜ ಯಾರು ಸಿಗ್ತಾರೇನೋ ಒಂದು ಮಾತು ಹೇಳ್ಬಿಟ್ಟೆ ಸೋಗೆಗರಿ ಕುಯ್ಯೋಣ ಅಂತ. ನೀವು ಯಾರೂ ಕಾಣಿಸ್ತಿಲ್ಲ. ಅದಕ್ಕೋಸ್ಕರ ಏನು ಮಾಡೋಣ ಹೇಳ್ರಿ, ಅದಕ್ಕೆ ಕುಯ್ಕಡ್ತಿದ್ದೀನಿ ಕಣ್ರಿ ಗೌಡ್ರೆ. ಬೇಜಾರು ಮಾಡ್ಕೊಬೇಡ್ರಿ, ತಪ್ಪಾಯಿತು. ನಿಮ್ಮ ತೋಟದಲ್ಲಿ ನಾನು ಸೋಗೆಗರಿ ಕುಯ್ತಿರೋದಕ್ಕೆ. ಎಲೆ ರಂಗಪ್ಪು, ಇಲ್ಲಿ ನೋಡು ಈ ಹುಡುಗು. ನಾವೇ ಒಂದು ಕೇಳಿದ್ರೆ ಇವನೇ ಒಂದು ಹೇಳ್ತಾನಲ್ಲ, ಮಾತೆತ್ತಿರ ತಪ್ಪಾಯ್ತು ಕಣ್ರಿ ಗೌಡ್ರೆ ನಂದು ಅಂತ ಹೇಳ್ತಾನಲ್ಲ ರಂಗಪ್ಪ ಇವನು. ಈ ಹುಡುಗಂಗೆ ಇವಾಗ ಯಾಕೆ ಕುಯ್ಕೊಂಡು ಹೋಗ್ತಿದ್ಯಾ ಅಂತ ಕೇಳಿದ್ದು ತಪ್ಪಾಯ್ತಲ್ಲ ನಾವು. ಲೇ ಪಾಪ, ನಾನು ಹೇಳ್ತಿರೋದು ಅರ್ಥ ಮಾಡ್ಕೊಳ್ಳು. ನೀನು ಕುಯ್ಕೊಂಡು ಹೋಗ್ತಿರೋದೇನು ತಪ್ಪಲ್ಲ. ಏನಂದರೆ ಏನು ಕಾರಣಕ್ಕೆ ಕುಯ್ಕೊಂಡು ಹೋಗ್ತಿದ್ಯಾ ಅಂತ ಆಟೆ ಕಳ್ಳ ನೀನು ಕೇಳ್ತಿರೋದು. ಅದೇ ಕಣ್ರಿ ಗೌಡ್ರೆ, ಗಣಪತಿ ಎಲ್ಲ ಅಲ್ಲಿ ಊರಲ್ಲಿ ಗಣಪತಿ ಇಡ್ತಿದ್ದೀವಲ್ರಿ ಗೌಡ್ರೆ, ಅಲ್ಲಿ ಬೆಳಿಗ್ಗೆ ಹೋಗ್ಬಿಟ್ಟು ನಾವು ಅವರೆಲ್ಲರೂ ಊರು ಹುಡುಗರೆಲ್ಲ ಹೋಗ್ಬಿಟ್ಟು ಗಣೇಶನೆಲ್ಲ ತಗೊಂಬಂದ್ಬಿಟ್ಟು ಇನ್ನೂ ಚಪ್ರ ಎಲ್ಲ ಹಾಕಿಲ್ ಕಣ್ರಿ ಗೌಡ್ರೆ. ಹುಡುಗರಿಗೆಲ್ಲ ಹೇಳೋಗಿದ್ದು, ಒಂದು 10-12 ಹುಡುಗರು ಊರಲ್ಲೇ ಇದ್ರು. ಅವ್ರಿಗೆಲ್ಲ ಹೇಳೋಗಿದ್ದು ಹುಡುಗರುಗಳು ಯಾರೂ ಅಲ್ಲಿ ಇಲ್ಲಿ ಹೋಗ್ಬಿಟ್ಟಿದ್ದಾರೆ. ಅವರು ಏನು ಮಾಡಿಲ್ಲ, ಏನಿಲ್ಲ. ಅದಕ್ಕೋಸ್ಕರ ಇನ್ನು ಮಿಕ್ತವ್ರು ಹುಡುಗರೆಲ್ಲ ಗೌಡ್ರು ಬಂದು ರಂಗಜ್ಜ ಅವರೆಲ್ಲ ಬಂದರೆ ಬೈತಾರೆ. ಗಣಪತಿಗೆ ಎಲ್ಲ ಇಡೋದಕ್ಕೆ ಪ್ರತಿಷ್ಠಾಪನೆ ಮಾಡಿ ಎಲ್ಲ ಪೂಜೆ ಎಲ್ಲ ಮಾಡಿ ಚಪ್ರ ಎಲ್ಲ ಹಾಕಿ ಡೆಕೋರೇಷನ್ ಎಲ್ಲ ಮಾಡಿಸಿ ನಮ್ಮ ಮೇಲೆಲ್ಲ ಜವಾಬ್ದಾರಿ ಕೊಟ್ಟಿದ್ದಾರೆ. ಏಟೋತ್ತರೆಗೂ ಮಾಡಿಲ್ಲ ಅಂದರೆ ಅವ್ರು ಬರ್ತಾರೆ, ಇವಾಗ ನೋಡಿ ಬೈತಾರೆ, ನಿಮಗೆ ಜವಾಬ್ದಾರಿ ಇಲ್ಲ ಕಣ್ರಪ್ಪ ಅಂತ. ಅದಕ್ಕೋಸ್ಕರ ನಾವು ಗಣೇಶನ ಮೂರ್ತಿನ ಅಲ್ಲಿ ಬೇರೆ ಹುಡುಗರೆಲ್ಲ ಇಳಿಸ್ತೀವಿ ಅಂತ ಹೇಳಿದ್ದಾರೆ. ಅಲ್ಲಿ ಬಿಟ್ಬಿಟ್ಟು ನಾವು ಸೋಗೆಗರಿ ಅವೆಲ್ಲ ಕುಯ್ಕೊಂಡು ಹೋಗ್ಬಿಟ್ಟು ಚಪ್ರ ಹಾಕೋಣ ಅಂತ ಹೋಗ್ತಿದ್ದೀವಿ ಕಣ್ರಿ ಗೌಡ್ರೆ. ಮತ್ತು ಆ ಗಂಗಣ್ಣನೂ ಆ ಜಗಣ್ಣ ಅವರೆಲ್ಲ ಬರ್ತೀವಂತ ಅವ್ರು ಹೇಳಿರು. ನಾನು ಅಷ್ಟರಲ್ಲಿ ಗಣಿಕಡ್ಡಿ ತಗೊಂಬಿಟ್ಟು ಮಂತವಲಿಂದ ಬಂದೆ. ಅಷ್ಟರಲ್ಲಿ ಜಾಸ್ತಿ ಹೊತ್ತು ಎಷ್ಟೊತ್ತಂತ ನಿನ್ಕೊಳ್ಳೋಣ, ಸುಮ್ಮನೆ ಟೈಮ್ ಆಗಿಬಿಡುತ್ತೆ. ಬೇಗ ನಾನು ಕುಯ್ದಿದ್ರೆ ಬರ್ತಾ ಅತ್ಲಕ್ಕೆ ತಗೊಂಡು ಹೋಗ್ಬಿಡ್ಬೋದು ಅಂತ ಕುಯ್ತಿದ್ದೆ ಕಣ್ರಿ ಗೌಡ್ರೆ ಆಟೆಯ. ಬೇಜಾರು ಮಾಡ್ಕೊಬೇಡ್ರಿ ಕಣ್ರಿ ಗೌಡ್ರೆ.
ಎಲ್ಲ ರಂಗಪ್ಪ ಈ ಹುಡುಗ ಎಲ್ಲಿ ಇವನು ಹೋಗತ್ಲಾಗಿ ಆಗಾಗ್ಲ ತಿರ್ಗಾ ಬೇದಾರ ಮಾಡ್ಕೊಬೇಡ್ರಿ ತಪ್ಪ ಆಯ್ತ್ಕಂಡ್ರಿ ಗೌಡ್ರಿ ಅಂತಾರೆ ಹೇಳ್ತಾನಲ್ಲ ರಂಗಪ್ಪ. ಲೇ ಪಾಪ ನೀನು ಅಂಥದ್ದೇನು ತಪ್ಪು ಮಾಡಿಲ್ಲ ಕಣಪ್ಪ. ಊರು ಹುಡುಗರೆಲ್ಲ ಸೇರ್ಕೊಂಡ್ಬಿಟ್ಟು ಗಣೇಶನ ಇಡ್ತಿದ್ದೀರಾ ಹೆಂಗ ಒಗ್ಗಟ್ಟಿಂದ ಹಿಂಗೆ ಮಾಡ್ಕೊಂಡು ಹೋದ್ರೆ ನಮ್ಮ ಮೂರು ಹುಡುಗರು ನಮ್ಗೆ ಅದೇ ಕಂಡ್ರಪ್ಪ ಖುಷಿ, ಇನ್ನೇನು ಬೇಡ. ನಮ್ದೆಲ್ಲ ಏನು ಸಪೋರ್ಟ್ ಬೇಕೋ ಕೇಳ್ರಪ್ಪ, ನಾವು ಕೊಡ್ತೀವಿ. ಏನಂದ್ರೆ ನೀವು ಖುಷಿಯಾಗಿ ಹಿಂಗೆಲ್ಲ ಮಾಡ್ತೀರ ನೋಡ್ರಿ, ಒಗ್ಗಟ್ಟಿಂದ ಮಾಡಬೇಕು. ಒಟ್ಟಿನಲ್ಲಿ ಜಗಳ ಈಗಳ ಏನು ಮಾಡ್ಕೋಬಾರ್ದು, ಸಮಾಧಾನದಿಂದ ಇವಾಗ ಏನು ನಡ್ಕೊಂಡು ಇವಾಗೆಲ್ಲ ಎಷ್ಟು ಚೆನ್ನಾಗಿ ಒಬ್ರದ್ದೊಬ್ರು ಅರ್ಥ ಮಾಡ್ಕೊಂಡು ಹೆಂಗೆ ಮಾಡ್ಕೊಂಡು ಹೋಗ್ತಿದ್ದೀರ ನೋಡ್ರಿ, ಹಂಗೆ ಮಾಡ್ಕೊಂಡು ಹೋಗ್ಬೇಕು. ಅಕ್ಕಪಕ್ಕದವರೆಲ್ಲ ನಮ್ಮ ಊರವರು ಗಣೇಶನೆಲ್ಲ ಇಡ್ತೀವಿ ನೋಡು, ಆ ಫಂಕ್ಷನ್ಸ್ಗಳು ಪ್ರೋಗ್ರಾಮ್ ಎಲ್ಲ ಮಾಡೋದು ನೋಡ್ಬಿಟ್ಟು ಹೊಗಳ್ಬೇಕಂಡ್ರು. ಹೆಂಗೆ ಮಾಡ್ತಾರೆ ನೋಡ್ರಿ ಅಂತ ಅಕ್ಕಪಕ್ಕದವರೆಲ್ಲ ಕೇಳ್ಕೊಂಡು ಹೊಗಳ್ಬೇಕು. ಹಂಗೆ ಮಾಡಬೇಕು ನೀವು. ಅದನ್ನ ಬಿಟ್ಬಿಟ್ಟು ಆಡ್ಕೊಡೋದು, ಆ ಜಗಳ ಆಡ್ತಾರೆ ಅವರು ಇವರು, ಅವೆಲ್ಲ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಹೆಂಗ ಮಾಡ್ರಪ್ಪ, ಅದೆಷ್ಟು ಸೋಗೆಗರಿಗಳು ಬೇಕೋ ಅಷ್ಟು ಕುಯ್ಕೊಂಡು ಹೋಗಪ್ಪ. ಹಂಗೆ ನಮ್ಮದ್ರಲ್ಲೇನೆ ಬಾಳೆ ಇದೆಲ್ಲ ಹಾಕಿದೀವಿ, ಬಾಳೆ ತೋಟನೂ ಅಲ್ಲೇ ಐತೆ. ಅದೆಷ್ಟು ಬಾಳೆ ದಿಂಡುಗಳು ಎಷ್ಟು ಬೇಕು, ಬಾಳೆ ಎಲೆಗಳು ಎಷ್ಟು ಬೇಕೋ ಅಷ್ಟು ಅಂದಾನಕ್ಕೆಲ್ಲ ನಮ್ಮದ್ರಲ್ಲೇನೆ ಬಾಳೆ ಎಲೆ ಎಲ್ಲ ಫ್ರೀ ಆಗಿ ಕೊಡ್ತೀನಿ, ಕುಯ್ಕೊಂಡು ಹೋಗ್ರಿ. ಅದೆಷ್ಟು ಬೇಕು ಅಷ್ಟು ಬಾಳೆ ಎಲೆ ಕುಯ್ಕೊಂಡು ಹೋಗ್ರಿ, ಬಾಳೆ ದಿಂಡು ಕುಯ್ಕೊಂಡು ಹೋಗ್ರಿ. ಮಾವಿನ ಸೊಪ್ಪು ನಮ್ಮದ್ರಲ್ಲೇ ಐತೆ, ದೊಡ್ಡ ಒಂದು 3-4 ಮರಗಳಿದ್ದಾವೆ. ಎಷ್ಟು ಬೇಕು ಅಷ್ಟು ಕುಯ್ಕೊಂಡು ಹೋಗ್ರಪ್ಪ. ನಾನೇನು ಯಾಕೆ ಕುಯ್ಕೊಂಡು ಹೋಗ್ತಿದ್ರ ಅಂತ ಕೇಳಲ್ಲ ಕಂಡ್ರಲ್ಲೇ ಪಾಪ. ಒಟ್ನಲ್ಲಿ ಏನಂದರೆ ನೀವು ಒಗ್ಗಟ್ಟಿಂದ ಖುಷಿಯಾಗಿ ಮಾಡಬೇಕು ಆಟೆಯ. ಮರ ಗಿರ ಹತ್ತಕ್ಕೆ ಹೋಗ್ಬೇಡ್ರಿ. ಮತ್ತೆ ಏನು ಗಣಿ ಕಡ್ಡಿ ಹೆಂಗೆ ತಗೊಂಬಂದಿದ್ಯಾ ನೋಡು, ಆ ಗಣಿ ಕಡ್ಡಿಯಿಂದಾನೇ ಮಾವಿನ ಸೊಪ್ಪನ್ನು ಕುಯ್ಕೊಂಡ್ಬೇಕು. ಅದನ್ನು ಬಿಟ್ಬಿಟ್ಟು ನೀವು ಮರ ಗಿರ ಹತ್ತೋದು ಅವೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಮತ್ತು ಹಬ್ಬದ ದಿವಸ ಮತ್ತೆ ಹೆಚ್ಚು ಕಮ್ಮಿ ಏನಾರು ಮಾಡ್ಕೊಂಡಿರ ಮತ್ತೆ ಹೆಂಗ ಭಾಳ ಜೋಪಾನಾಗಿ ಮಾಡಬೇಕು ಕೆಲಸಗಳನ್ನ ಮಾಡಬೇಕಾದ್ರೆ. ಲೇ ಪಾಪ ಸೋಮಣ್ಣ, ನಿನ್ ಕೈಲಿ ಸೋಗೆಗರಿ ಕುಯ್ಯೋದಕ್ಕೆ ಆಗುತ್ತೋ ಆಗಲ್ವೋ ಹೇಳಪ್ಪ, ನಾನೇ ಕುಯ್ದು ಕೊಡ್ತೀನಿ ಅತ್ಲಾಗಿ. ಗೌಡ್ರ ಈ ಹುಡುಗಂಗೆ ಬರಲ್ಲ ಕಣ್ರಿ ಗೌಡ್ರೆ. ಏನ ಪಾಪ ಹುಡುಗರ ಜೊತೆ ಸೇರ್ಕೊಂಡ್ಬಿಟ್ಟು ಮಾಡ್ಬೇಕಂತ ಪಾಪ ಬಂದು ಕುಯ್ತಿದ್ದಾನೆ. ಆಟೆ ಬಿಟ್ರೆ ಪಾಪ ಕೈ ನೋವು ಆಗ್ತಿರ್ಬೇಕು. ಇತ್ಲ ಬರ್ರಿ ಇಲ್ಲಿ, ನಾನೇ ಕುಯ್ದು ಕೊಡ್ತೀನಿ. ಇತ್ಲ ಬರ್ಲ ಪಾಪ, ತಗೊಂಬರ್ಲ ಇಲ್ಲಿ ಗಣಿ ಕಡ್ಡಿ, ನಾನೇ ಕುಯ್ಕೊಂಡು ಕೊಡ್ತೀನಿ, ಬರ್ಲ ಇಲ್ಲಿ. ಇರ್ಲಿ ಬಿಡ್ರಂಗಜು, ಕುಯ್ತಿದ್ದೀನಿ. ಒಂದು 2-3 ಕುಯ್ತೀನಿ ಕಂಡು ಅಷ್ಟರಲ್ಲಿ ಇವರೆಲ್ಲ ಬರ್ತಾರೆ, ಜಗಣ ಗಂಗಣ ಅವರೆಲ್ಲ ಬರ್ತಾರೆ, ಅವರು ಕುಯ್ತಾರೆ. ನೀವೇನು ನಿನ್ಕಡ್ರಿ. ನಮ್ಗೆ ಏನಂದರೆ ನೀವಾಗಲಿ ಗೌಡ್ರಾಗಲಿ ನಮ್ಮ ಶಂಕರಜ್ಜ ಆಗಲಿ ಆ ಪರಮೇಶಣ್ಣ ಆಗಲಿ ಆ ನಿಂಗಣ್ಣ ಆಗಲಿ ಎಲ್ಲರೂ ಆಟೆಯ ಮುಂದೆ ನಿಂತ್ಕೊಂಡ್ಬಿಟ್ಟು ಹಿಂಗೆ ನಮಗೆ ಸಪೋರ್ಟ್ ಮಾಡಿದರೆ ಸಾಕು, ಇನ್ನೇನು ಬೇಡ. ನಮಗೆ ಬೆಂಬಲವಾಗಿ ನಿಂತಿರಬೇಕು ಆಟೆಯ. ಮಗ ನೀವು ಒಗ್ಗಟ್ಟಿಂದ ಖುಷಿಯಾಗಿ ಒಳ್ಳೇದನ್ನ ಏನು ಮಾಡಿದ್ರು ನಾವು ಸಪೋರ್ಟ್ ಕೊಡ್ತೀವಿ ಕಣಪ್ಪ. ಏನಂದರೆ ಒಳ್ಳೆ ರೀತಿಲಿ ಇರಬೇಕು ಆಟೆಯ. ಆಗ ಓಹೋ ಅಲ್ಲೇ ಸೋಗೆಗರಿ ಕುಯ್ತಿದ್ದಂಗೆ ಕಣಪ್ಪ ಇವನು ಸೋಮಣ್ಣು. ಹಾಂ ಕುಯ್ಯಪ್ಪ ಹೆಂಗ ಒಳ್ಳೇದು ಕೆಲಸ ಆಯಿತು. ಇಲ್ಲ ನಮ್ಮ ಗೌಡ್ರದೂ ನಮ್ಮ ರಂಗಪ್ಪ ಎಲ್ಲ ಇಲ್ಲೇ ಇದ್ದಾರೆ. ಇದು ಯಾವಾಗ ಬಂದ್ರಪ್ಪ ಇವರು, ನನಗೆ ಗೊತ್ತೇ ಇಲ್ಲ ಇವು ಯಾವಾಗ ಬಂದಾರಂತಾನೆ. ಏನ್ರಿ ಗೌಡ್ರಿ ಸಮಾಚಾರ? ಎಲ್ಲಿ ಹೋದ್ರು ನಮ್ಮ ಗೌಡ್ರದೂ ನಮ್ಮ ರಂಗಪ್ಪ ಕಾಣಿಸ್ತಾರಲ್ಲಪ್ಪ. ಏನ್ರಿ ಗೌಡ್ರೆ, ಏನು ಸೋಗೆಗರಿ ಎಲ್ಲ ಕುಯ್ಸ್ತಿದ್ದೀರಂದ್ರಿ? ಹೂ ಕಳ್ಳ ಶಂಕರಜ್ಜ, ಪಾಪ ಹುಡುಗ ಬಂದ್ಬಿಟ್ಟು ಒಬ್ಬನೇ ಕುಯ್ತಿದ್ದಾನೆ. ನೀವೆಲ್ಲ ಎತ್ಲಾಗ್ರೂ ಹೋಗಿದ್ರಿ ನೀವು. ಎಲ್ಲ ನಿಮ್ಗೆಲ್ಲ ಜವಾಬ್ದಾರಿ ಅಂತದಿಲ್ಲ ಕಂಡ್ರಲ್ಲ ಪಾಪ. ಏನೋ ಒಂದು ಹುಡುಗ ಕೆಲಸ ಮಾಡ್ತಿದ್ದಾನಂದ್ರೆ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಇನ್ಲಿಂದ ನಾವು ಮಾಡಬೇಕನ್ನೋದಿಲ್ಲ ನಿಮಗೆ. ಎಲ್ಲೋಗಿದ್ರಲ್ಲ ಈಟೋತ್ವರೆಗೂ ನೀವು. ಆ ಹುಡುಗ ಒಬ್ಬನೇ ಬಂದ್ಬಿಟ್ಟು ಸೋಗೆ ಗರಿ ಕುಯ್ತಿದ್ದಾನೆ, ಜವಾಬ್ದಾರಿ ಇಲ್ಲ ಕಂಡ್ರಲ್ಲ ನಿಮಗೆ. ಏನಾರ ತಿಳ್ಕೊಂಡ್ರಿ ನೀವು. ಊರಿನ ಕೆಲಸ ಅಂದಮೇಲೆ ದೇವ್ರ ಕೆಲಸ ಅಂದಮೇಲೆ ಒಗ್ಗಟ್ಟಾಗಿ ಎಲ್ಲರೂ ಹೇಳೋದಕ್ಕಿಂತ ಮುಂಚೆನೇ ನೀವು ಎಲ್ಲರೂ ಸೇರ್ಕೊಂಡ್ಬಿಟ್ಟು ಮಾಡೋಣ ಅನ್ನೋ ಜ್ಞಾನ ಇಲ್ಲ ನಿಮಗೆ. ಬರೀ ಮಾತಾಡ್ತೀರಾ ಆಟೆ ಕಂಡ್ರಲ್ಲ ನೀವು. ಏನ್ಲ ಪಾಪ ಎಲೇ, ನಿನಗೆ ಜವಾಬ್ದಾರಿ ಕೊಟ್ಟಿದ್ದೀನಿ ತಾನೇ ನಿನಗೆ. ಎಲ್ಲರೂ ಬಂದುಬಿಟ್ಟು ಮಂತವ ಹಿಂಗೆ ಗೌಡ್ರೆ ಗಣಪತಿ ಎಲ್ಲ ಇಡ್ತಿದ್ದೀವಿ, ಎಲ್ಲ ಫಂಕ್ಷನ್ಸ್ಗಳೆಲ್ಲ ಮಾಡ್ತೀವಿ, ನಾವು ಚೆನ್ನಾಗಿ ಮಾಡ್ತೀವಿ ಅಂತ ಹೇಳೋದಾದ್ಮೇಲೆ ಸರಿ ಕಣ್ರಪ್ಪ, ಆಯಿತು ಒಳ್ಳೇದಾಗಲಿ ಮಾಡ್ರಪ್ಪ, ನಮ್ದು ಏನಿದ್ರು ಸಪೋರ್ಟ್ ಇರುತ್ತಂತ ಹೇಳಿದ್ದೆ ತಾನೇ ನಿಮಗೆ. ಅಲ್ಕಂಡ್ರಲ್ಲ, ಈಟತ್ತಾದ್ರೂ ನೀವು ಇನ್ನೂ ಒಂದು ಚಪ್ರ ಹಾಕಿಲ್ಲ ಅಂತ ಹೇಳೋದಾದ್ಮೇಲೆ ನೀವು ಇನ್ನೇನು ಮಾಡ್ತಿದ್ರ ಊರು ಹುಡುಗರೆಲ್ಲ ಸೇರ್ಕೊಂಬಿಟ್ಟು ನೀವು ಅಂತ ನನಗಂತೂ ಗೊತ್ತಾಗ್ತಿಲ್ಲ. ಅದಕ್ಕೆ ನಿಮ್ಗೆ ಹೇಳ್ತಿರೋದು, ಜವಾಬ್ದಾರಿ ಇಲ್ಲ ನಿಮಗೆ. ನಿಮ್ಮಂಗೆಲ್ಲ ನಾವು ವಯಸ್ಸು ಹುಡುಗರಿದ್ದಾಗ ಅದೇನು ಕೆಲಸ ಮಾಡ್ತಿದ್ವು ಅಂತೀರಾ? ಅಯ್ಯ ಒಬ್ಬೊಬ್ಬರು ಇಬ್ಬರಾಳಿದೇನೆ ಕೆಲಸ ಮಾಡ್ಬಿಡ್ತು. ಎಲ್ಲ ರಂಗಪ್ಪ ಶಂಕರಜ್ಜ ಮಾಡ್ತಿರಲ್ವೆಲ್ಲ ನಾವು ಎಷ್ಟೊಂದೆಲ್ಲ ಕೆಲಸ ಮಾಡ್ತಿದ್ದು. ಈ ಹುಡುಗರಿಗೆ ಇವಾಗೆಲ್ಲ ಮೊಬೈಲ್ ಬಂದಾವೆ, ಬೈಕ್ಗಳು ಓಡಾಡೋದಕ್ಕೆ, ಟೆಂಪೋಗಳು ಎಲ್ಲ ಬಂದವಪ್ಪ. ಇಷ್ಟೊಂದೆಲ್ಲ ಇದಾದ್ರೂ ಇನ್ನೂ ತಡ ಮಾಡ್ಕೊಂಡು ಅದೇನು ಹುಡುಗರು ಕೆಲಸ ಮಾಡ್ತಿರೋ ಏನ್ರಪ್ಪ ನೀವು. ಓಹೋ ಅಲ್ಲಿ ನೋಡಪ್ಪ, ಅಲ್ಲಿ ಪರಮೇಶಪ್ಪನೋ ರಂಗಪ್ಪ ಅಲ್ಲಿ ಮೂಲೆಯಲ್ಲಿ ಬಂದು ನಿಂತಿದ್ದಾನೆ. ಅಲ್ಲ ಪರಮೇಶಿ, ಬಾರ ಇಲ್ಲಿ ಮುಂದಕ್ಕೆ ಬಾರ ಇಲ್ಲಿ. ಅದೇ ಹಾಕಲ್ಲ ಅಲ್ಲಿ ಮೂಲೆ ನಿಂತಿದ್ಯಾ? ಎತ್ಲಾಗ ಹೋಗಿದಲ್ಲ ಅಲ್ಲಿ 2-3 ದಿವಸದಿಂದ ಕಾಣಿಸ್ತಾನೆ ಇರಲ್ಲ. ಎಲ್ಲೆಲ್ಲ ಅಂತಾನು ನಿನಗೆ ಹುಡುಕೋದು ಪರಮೇಶಿ? ಎಲ್ಲ ಏನ್ರಿ ಗೌಡ್ರೆ ಸಮಾಚಾರ? ನೀವೇ ಕಾಣಿಸ್ತಿರಲ್ಲ, ನನಗೆ ಕಾಣಿಸ್ತಿಲ್ಲ ಅಂತ ಹೇಳ್ತಿರಲ್ರಿ ಗೌಡ್ರೆ. ಅದೆಲ್ಲ ರಂಗಪ್ಪ ನೋಡ್ದೆಲ್ಲ ಕೇಳಿಸ್ಕೊಂಡಲ್ಲ ನಮ್ಮ ಪರಮೇಶಿ ಮಾತನ್ನ.
ಅಲ್ಲ 3-4 ದಿವಸದಿಂದ ಇವನೇ ಕಣ್ಣಿಗೆ ಬಿದ್ದಿಲ್ಲ, ನಮ್ಮ ಮೇಲೆ ದಬಾಸ್ತಿದಾರಲ್ಲ. ನಾವಿನ್ನೆಲ್ಲಪ್ಪ ಹೋಗ್ತೀವಿ, ಎದ್ನೋ ಬಿದ್ನೋ ಅಂತ ತೋಟ ತಾವಿರ್ತೀವಿ, ನಮ್ಮ ಗಿರೀಶ್ ಅಪ್ಪಂದು ಹೋಟ್ಲ ತಾವಿರ್ತೀವಿ, ಇಲ್ಲ ನಮ್ಮ ಡೈರಿ ತಾವಿರ್ತೀವಿ, ಅಲ್ಲಿ ಇಲ್ಲಿ ಮಾತಾಡ್ಕೊಂಡೇ ಇರ್ತೀವಪ್ಪ ನಾವಂತೂ. ಅಂಥದ್ರಲ್ಲಿ ಇವನೇ ಕಾಣಿಸಿಲ್ಲ. ನೋಡ್ದೆಲ್ಲ ರಂಗಪ್ಪ, ಇವ್ನು ಕೇಳ್ತಿರೋದು ನಮಗೇನೇನೆ. ಎತ್ಲಾಗ ಹೋಗಿದ್ರೆ ಗೌಡ್ರೆ ಕಾಣಿಸ್ತಿಲ್ಲ ನೀವೇ ಅಂತ. ಪರವಾಗಿಲ್ಲ ಕಳ್ಳ ನೀನು. ಇಲ್ ಕಣ್ರಿ ಗೌಡ್ರೆ, ನನಗೂ ಒಂದ್ರಿಟ್ಟು ಕೆಲಸಗಳೆಲ್ಲ ಇದ್ದು ಕಣ್ರಿ ಗೌಡ್ರೆ. ನಿನ್ನೆ ಒಂದ್ರಿಟ್ಟು ಆ ಸಿದ್ಲಿಂಗಣ್ಣ ಅವ್ರದ್ದು ಇದಕ್ಕೆ ಬೋರಿನ ಪಾಯಿಂಟ್ ಬೇರೆ ಮಾಡಕ್ ಹೋಗಿದ್ದೆ, ಮೊನ್ನೆ ತಿಪ್ಟೂರಿಗೆ ಹೋಗಿದ್ದೆ. ಹಂಗಾಗಿ 2-3 ದಿವಸದಿಂದ ನನಗೆ ಪುರ್ಸತ್ತೆ ಇಲ್ಲ ಕಣ್ರಿ ಗೌಡ್ರೆ. ಏನು ಮಾಡೋಣ? ಇರ್ಬೋದಲ್ಲ ಪರಮೇಶಿ, ನಿನಗೆ ಯಾವತ್ತು ಪುರ್ಸೊತ್ತಿರುತ್ತೆ ಹೇಳು. ಏನಾದರೂ ಒಂದು ಹೇಳ್ತಾನೆ ಇರ್ತೀಯ, ಏನು ಕೆಲಸ ಮಾಡಿಸಲ್ಲ, ಏನಿಲ್ಲ. ಅಲ್ಕಳ್ಳ ಪರಮೇಶಿ, ನೀನೊಬ್ಬ ಜವಾಬ್ದಾರಿವಂತ ವ್ಯಕ್ತಿ ಆಗ್ಬಿಟ್ಟು ನೀನು ಈ ಹುಡುಗರಿಗೆಲ್ಲ ಸೇರಿಸ್ಕೊಂಡ್ಬಿಟ್ಟು ಒಂದ್ರಿಟ್ಟು ಆ ಕೆಲಸ ಎಲ್ಲ ಮಾಡಿಸ್ಬೇಕು ಬೇಡವಾ ನೀನು? ಆ ಹುಡುಗರುಗಳು ಇನ್ನು ಗೊತ್ತಾಗಲ್ಲ ಕಣಪ್ಪ. ಇನ್ನು ಮುಂದೆ ನಿಲ್ಕೊಂಡ್ಬಿಟ್ಟು ನೀವೆಲ್ಲ ಹಿರಿಯವರು, ಜವಾಬ್ದಾರಿವಂತರು, ನೀವು ಬುದ್ಧಿವಂತರು, ತಿಳಿದಿರೋರು, ಇವರೆಲ್ಲ ನಿನ್ಕೊಂಡ್ಬಿಟ್ಟು ಹುಡುಗರುಗಳು ಎಡವಟ್ ಮಾಡ್ಕೊಂಡ್ಬಿಡ್ತಾರೆ. ಗೊತ್ತಾಗಲ್ಲ ಪಾಪ ಇವತ್ತಿನ ಕಾಲದ ಹುಡುಗರುಗಳಿಗೆ. ಮುಂದೆ ನಿಲ್ಲಿಸ್ಕೊಂಡ್ಬಿಟ್ಟು ಕೆಲಸ ಮಾಡಿಸ್ಬೇಕು ಅನ್ನೋ ಜ್ಞಾನ ಐತಲ್ಲ ಪರಮೇಶ್ ನಿನಗೆ? ಇಲ್ಕಂಡ್ರಿ ಗೌಡ್ರಿ, ಮಾಡಿಸ್ತಿದ್ದೀನಲ್ರಿ ಗೌಡ್ರೆ. ನೋಡ್ರಿ ನೀವು ಹೆಂಗ್ ಮಾತಾಡ್ತೀರಂತ. ಇವಾಗ ಹುಡುಗರು ಪಾಪ ನಮ್ಮ ನಮ್ಮ ಜಗಣ್ಣನೂ ಗಂಗಣ್ಣ ಇಬ್ರಾಳೆ ಬರ್ತಿದಾರಂತ ನಾನಿದ್ದವನು ಹೋಗ್ಬಿಟ್ಟು ನಡ್ರಲ್ಲ ಪಾಪ ಅಂತ ನಾನು ಶಂಕರಾಜ ಇಬ್ರಾಳುನು ಗಣಿ ಕಡ್ಡಿ ಎಲ್ಲ ತಗೊಂಡ್ಬಂದಿದಾರಂತ ಹೇಳಿರಿ ಇವರು. ಅದಕ್ಕೆ ಸೋಗೆಗರೆ ಎಲ್ಲ ಕುಯಿಸ್ಕೊಂಡು ಮಾವಿನ ಸೊಪ್ಪೆಲ್ಲ ತಗೊಂಡು ಹೋಗಿ ಮೊದಲು ಚಪ್ರ ಎಲ್ಲ ಹಾಕ್ಸೋಣ ಗಣಪತಿ ದೇವಸ್ಥಾನ ಮುಂದೆ ಅಂತ ನಾವು ಎಲ್ಲ ರೆಡಿ ಮಾಡ್ಕೊಂಡು ಬರ್ತಿದೀವಿ. ನೀವು ನೋಡಿರ ಬೈತಿರಲ್ರಿ ಗೌಡ್ರೆ? ಬೈಯೋದು ಯಾಕಪ್ಪ ಬೈಯನ ಪಾಪ. ಹೆಂಗ ಹೆಂಗ ಹುಡುಗರ ಜೊತೆ ಎಲ್ಲ ಮಾಡಿಸ್ತಿದಿರಲ್ರಪ್ಪ, ನಮ್ಗೆ ಅದೇ ಸಾಕು ಹೆಂಗ. ಲೇ ಪಾಪ, ನಿನ್ನ ಕೈಲಿ ಆಗುತ್ತಾ ಆಗಲಿಲ್ಲ ಅಂದರೆ ಕೊಡವು, ನಮ್ಮ ಪರಮೇಶ್ವರ ಕೈಲೋ ನಮ್ಮ ರಂಗಜ್ಜ ಕೈಲೋ ಇಲ್ಲ ಶಂಕರಜ್ಜ ಕೈಲಿ ಕೊಡವು. ಅವರೆಲ್ಲ ಕುಯ್ತಾರೆ, ಅವರಿಗೆ ರೂಢಿ ಐತೆ. ಅವರಿಗೆ ಗಣಿ ಕಡ್ಡಿಯಿಂದ ಸ್ವಾಗೆಗರಿ ಕಾಯಿ ಎಳ್ನೀರೆಲ್ಲ ಕಿತ್ತು ರೂಢಿ ಐತೆ, ಅವರಿಗೆ ಅಭ್ಯಾಸ ಐತೆ. ಪಾಪ ನಿನಗೆ ಇನ್ನೂ ಎಳೆ ಹುಡುಗ, ನಿನ್ನ ಕೈಲಿ ಆಗಲ್ಲ, ಕೈ ನೋವು ಬಂದ್ಬಿಡುತ್ತೆ ಅನ್ಸುತ್ತೆ. ಕೊಡಿಲಿ, ಅವ್ರು ಕುಯ್ತು ಕೊಡ್ತಾರೆ, ಕೊಡ್ಲಾ ಪಾಪ ಲೈ. ನೀವು ಬೇಕಾದ್ರೆ ಆಮೇಲೆ ಒತ್ತು ಎತ್ಕೊಂಡು ಹೋಗಿರಂತೆ ಅಲ್ಲಿ. ಅಲ್ಕಂಡ್ರಲ್ಲ ಪಾಪ, ಇವ್ ನಮ್ಮ ಜಗಣ್ಣ ಎತ್ಲಾಗ ಹೋದ್ನಲ್ಲ, ಕಾಣಿಸ್ತಿಲ್ಲ. ಜಗಣ್ಣ ಇಲ್ಲೇ ಒಂದ್ರಿಟ್ಟು ತೋಟ ಹೋಗಿ ಬರ್ತೀನಂತ ಹೇಳಿರು. ಪಕ್ಕದ ತೋಟ ಬೇರೆ ಅಲ್ವಾ, ಹಸುಗಳೆಲ್ಲ ಇಲ್ಲೇ ಕಟ್ಟಾಕಿದೀವಿ, ಹಿಂಗೆ ಹೋಗಿ ನೋಡ್ಕೊಂಬರ್ತೀನಿ ಕಣ್ರಪ್ಪ, ಹೋಗಿರ್ರಿ ಬಂದು ಅಂತ ಹೇಳಿದ್ರು. ಅದಕ್ಕೆ ಸರಿ ಕಣ್ಣಣ್ಣ ಆಯ್ತು, ಬೇಗ ಬಂದ್ಬಿಡು ಅಂತ ಹೇಳಿ ನಾವು ಈ ಕಡೆ ಬಂದು ಕಣ್ರಂಗಜ್ಜ. ಸರಿ ಕಣ, ಆಯ್ತು ಬಿಡಪ್ಪ ಪಾಪ. ಅಲ್ಕಂಡ ಪಾಪ ಗಂಗಣ್ಣ, ನಿನಗೆ ಇನ್ನೊಂದು ಮಾತು ಹೇಳೋದು ಮರ್ತು ಬಿಟ್ಟೆ ಕಂಡ ಮಗ. ಈಗ ನೀವು ಬರೋದು ಬಂದ್ರಿ, ಸುಮ್ಮನೆ ನಮ್ಮ ಟ್ಯಾಕ್ಟ್ರಿ ನಮ್ಮ ಕುಮಾರಣ್ಣಗೆ ಹೇಳ್ಬಿಟ್ಟು ಟ್ಯಾಕ್ಟ್ರಿ ತಗೊಂಡ್ಬಂದ್ಬಿಟ್ರೆ ಎಷ್ಟು ಉತ್ತಮವಾದ ಕೆಲಸ ಆಗ್ತಿತ್ತು. ಈ ಕಡೆ ಸೋಗೆಗರಿ ಎಲ್ಲ ಹಾಕೊಂಡು ಹೋಗ್ಬೋದಿತ್ತು, ಹಂಗೆ ಚಪ್ರ ಹಾಕೋದಕ್ಕೆ ದಡಿಗಳೆಲ್ಲ ತಗೊಂಡು ಹೋಗ್ಬೋದಿತ್ತು, ಮಾವಿನ ಸೊಪ್ಪು ಇದರಲ್ಲೇ ತಗೊಂಡು ಹೋಗ್ಬೋದಿತ್ತು. ಎಲ್ಲದೂ ಕೆಲಸಗಳೆಲ್ಲ ಆರಾಮಾಗಿ ಬಿಡೋದು ಕಂಡ್ರಲ್ಲ ಮಕ್ಕಳ ನಿಮಗೆ. ನೀವು ನಮ್ಮ ಹುಡುಗಂಗೆ ಹೇಳಿದ್ರೆ ಟ್ಯಾಕ್ಟ್ರಿ ಮಂತಾವಲೆ ಇತ್ತು, ಹೆಂಗ ಟ್ಯಾಕ್ಟ್ರಿಲೆಲ್ಲ ಎಲ್ಲ ತಗೊಂಡು ಹೋಗ್ಬೋದಿತ್ತಾ? ಎಷ್ಟು ಕೆಲಸಗಳು ಕಡಿಮೆ ಆಗೋದು ಹೇಳ್ರಿ ನಿಮಗೆ? ಎಷ್ಟಂತ ಓಡಾಡ್ತೀರಾ ನೀವು? ಸೀದಾ ರೋಡ್ ಇತ್ತು, ಸೀದಾನು ಗೌಡ್ರ ತೋಟದ ಹತ್ರ ಟ್ಯಾಕ್ಟ್ರಿ ಬರೋದು ಅಲ್ವೇನ್ರಿ ಗೌಡ್ರೆ? ಮುಖಂಡ್ರಂಗಜ್ಜ, ಎಂಥ ಕೆಲಸ ಆಗೋಯ್ತು ನೋಡು. ನಾವು ನೆನಪೇ ಮಾಡ್ಕೊಳ್ಳಿಲ್ಲ ಕಣ್ರಂಗಜ್ಜ. ನಾವು ನೆನಪಿಗೆ ಬಂದಿದೆ ನಿಜ, ನಾನು ಕುಮಾರಣ್ಣನ ಹತ್ರ ಹೋಗ್ಬಿಟ್ಟು ಟ್ಯಾಕ್ಟ್ರಿ ಬರ್ತಿದ್ದೆ ಅತ್ಲಾಗಿ. ಪಾಪ ಅವಣ್ಣ ಬೇರೆ ಕೆಲಸಗಳು ಅದು ಇದು ಮಾಡ್ತಿರುತ್ತೆ, ಕೀ ಇಸ್ಕೊಂಡಿದ್ದೆ, ನಾನೇ ಟ್ಯಾಕ್ಟ್ರಿ ಹೊಡಿತಿದ್ನಲ್ಲ, ಟ್ಯಾಕ್ಟ್ರಿಲಿ ಬಂದ್ಬಿಡ್ತಿದ್ವು ಅತ್ಲಾಗಿ. ಬಿಡು ಅತ್ಲಾಗಿ, ಇನ್ನೇನು ಮಾಡೋಕ್ಕಾಗುತ್ತೆ, ಇನ್ನೇನು ಆಗೇ ಹೋಯ್ತು. ಬರ್ರಪ್ಪ ಅತ್ಲಾಗೆ ಎತ್ಕೊಳ್ಳೋಣ, ಇನ್ನೇನು ಆಗೇ ಹೋಯ್ತು. ಇನ್ನೇನು ಸ್ವಾಗೆಗರುಗಳೆಲ್ಲ ಕುಯ್ಕೊಂಡಿದ್ದಾನೆ, ಬಿರ್ಬಿರ್ನೆ ಅತ್ಲಾಗ ತಗೊಂಡು ಹೋಗೋಣ, ಒತ್ತಾಗೋಯ್ತು. ಗೌಡ್ರೆ, ರಂಗಜ್ಜ, ಶಂಕರಜ್ಜ, ನೀವೇನು ಎತ್ಕೊಳಕ್ಕೆ ಹೋಗ್ಬೇಡ್ರಿ, ನಾವು ಎತ್ಕೊಳ್ತೀವಿ. ಗಣಿ ಕಡ್ಡಿ ಒಂದು ಇಟ್ಕೊಳ್ರಿ ಸಾಕು. ಬರ್ರಪ್ಪ ಇಟ್ಕೊಳ್ರಿ, ಒಂದೊಂದು 2 ಸೋಗೆಗಾರಿ ಇಟ್ಕೊಳ್ರಿ, ಬರ್ರಿ ಹೋಗ್ಬಿಡೋಣ ಅತ್ಲಾಗ ಬೇಗ ಬೇಗ.